ಮೈಸೂರು ಚಲೋ ಪಾದಯಾತ್ರೆಗೆ ರಾಜೀವಣ್ಣ ಅವರು ಕೂಡ ಇದ್ದಾರೆ. ಮುನ್ಸ್ವಾಮಣ್ಣ ಅವರು ದಯಮಾಡಿ. ನಿನ್ನೆ ದಿನ ಮೈಸೂರು ಚಲೋ ಪಾದಯಾತ್ರೆಗೆ ಕೆಂಗೇರಿನಲ್ಲಿ ಇಬ್ಬರು ನಾಯಕರು ಚಾಲನೆಯನ್ನು ಕೊಟ್ಟಿದ್ದಾರೆ. ನಿನ್ನೆ ಸುಮಾರು 16 ಕಿಲೋಮೀಟರ್ ಕೆಂಗೇರಿಯಿಂದ ಬಿಡದಿವರೆಗೆ ಎರಡೂ ಪಕ್ಷದ ಕಾರ್ಯಕರ್ತ ಬಂಧುಗಳು ಒಂದ್ ಕಡೆ ನನಗೆ, ಒಂದ್ ಕಡೆ ವಿಜೇಂದ್ರಣ್ಣನಿಗೆ ಹೆಗಲಿಗೆ ಹೆಗಲು ಕೊಟ್ಕೊಂಡು ಇವತ್ತು ನಮ್ಮ ಜೊತೆನಲ್ಲಿ ಈ ಪಾದಯಾತ್ರೆಯಲ್ಲಿ ಇವತ್ತು ಕೂಡ 22 ಕಿಲೋಮೀಟರ್ ಮಳೆ ಬರಲಿ, ಚಳಿ ಇರಲಿ, ಗಾಳಿ ಇರಲಿ, ಬಿಸಿಲಿರಲಿ ಯಾವುದನ್ನು ಕೂಡ ಇವತ್ತು ಲೆಕ್ಕಿಸಿದಿರಾ. ಈ ಒಂದು ಪಾದಯಾತ್ರೆಯನ್ನು ಒಂದು ಯಶಸ್ವಿಗೊಳಿಸತಕ್ಕಂತ ನಿಟ್ಟಿನಲ್ಲಿ ಇವತ್ತು ಮೈಸೂರಿನವರೆಗೂ ಹಮ್ಮಿಕೊಂಡಿರ್ತಕ್ಕಂಥ ಈ ಒಂದು ಪಾದಯಾತ್ರೆಯಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಇವತ್ತು ರಾಮನಗರ ಜಿಲ್ಲೆಯಾದ್ಯಂತ ಕನಕಪುರ, ಮಾಗಡಿ, ರಾಮನಗರ ಹಾಗೂ ಬೆಂಗಳೂರು ಸೇರಿದಂತೆ ರಾಜ್ಯಾದ್ಯಂತ ಹಲವಾರು ಜಿಲ್ಲೆಗಳಿಂದ ಈ ಒಂದು ಪಾದಯಾತ್ರೆಯಲ್ಲಿ ತಾವೆಲ್ಲರೂ ಕೂಡ ಪಾಲ್ಗೊಂಡು ನಮಗೆ ಒಂದು ಹೊಸ ಹುಮ್ಮಸ್ಸು, ಒಂದು ಶಕ್ತಿಯನ್ನ ಇವತ್ತು ಈ ಪಾದಯಾತ್ರೆಯ ಮೂಲಕ ತಾವೆಲ್ಲ ಏನು ಕೊಟ್ಟಿದ್ದೀರಿ. ನಿಮ್ಮೆಲ್ಲರಿಗೂ ಚೆನ್ನಾಗಿ ಗೊತ್ತಿದೆ, ಇವತ್ತು ಮೂಡದಲ್ಲಿ ಆಗಿರ್ತಕ್ಕಂಥ ಒಂದು ಹಗರಣ ವಾಲ್ಮೀಕಿ ನಿಗಮದಲ್ಲಿ ಯಾವ ರೀತಿ ರಾಜ್ಯದ ಇತಿಹಾಸದಲ್ಲಿ ಬ್ಯಾಂಕ್ ಮೂಲಕ ಇವತ್ತು ಟ್ರಾನ್ಸಾಕ್ಷನ್ ಆಗಿ 187 ಕೋಟಿ ರೂಪಾಯಿ ಇವತ್ತು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡಕ್ಕೆ ಸೇರಿರ್ತಕ್ಕಂಥ ಅಭಿವೃದ್ಧಿಗೆ ಮೀಸಲಾಟಿರ್ತಕ್ಕಂಥ ಹಣವನ್ನ ಇವತ್ತು ಈ ಕಾಂಗ್ರೆಸ್ನ ಸರ್ಕಾರ, ರಾಜ್ಯದ ಮುಖ್ಯಮಂತ್ರಿಗಳು ಇವತ್ತು ತನ್ನನ್ನು ತಾನು ಸಮಾಜವಾದಿ ಅಂತ ಹೇಳ್ತಾರೆ. ಆದ್ರೆ ಇವತ್ತು ರಾಜ್ಯದ ಜನತೆ ನಿಮ್ಮ ಸಮಾಜವಾದದ ಬಗ್ಗೆ ಪ್ರಶ್ನೆಯನ್ನ ಎತ್ತಕ್ಕಂಥದಕ್ಕೆ ಇವತ್ತು ನಿಮ್ಮ ಮೂಡದ ಹಗರಣ, ವಾಲ್ಮೀಕಿ ನಿಗಮದ ಒಂದು ಹಗರಣ ಇವತ್ತು ನಮ್ಮ ಕಣ್ಣು ಮುಂದೆ ಬೆಳಕಿಗೆ ಬಂದಿದೆ. ಎರಡು ಪಕ್ಷದ ಶಾಸಕ ಮಿತ್ರರು ಸದನದ ಒಳಗೆ, ಸದನದ ಹೊರಗೆ ಎರಡೂ ಕಡೆ ಇವತ್ತು ಕಾಂಗ್ರೆಸ್ನ ವಿರುದ್ಧವಾಗಿ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರವನ್ನ ರಾಜ್ಯದ ಮುಖ್ಯಮಂತ್ರಿಗಳು ಏನು ನೇರವಾಗಿ ಇವತ್ತು ಹಗರಣದಲ್ಲಿ ಸಿಲುಕಿದ್ದಾರೆ, ಅವ್ರನ್ನ ಇವತ್ತು ಕಿತ್ತೊಗೆಯವರೆಗೂ ಈ ಒಂದು ಹೋರಾಟ ಇದೇ ರೀತಿ ಮುಂದುವರಿಸ್ತೇವೆ ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ತಿಳಿಸ್ಲಿಕ್ಕೆ ಬಯಸ್ತೇವೆ. ರಾಮನಗರ ಜಿಲ್ಲೆ 1994ರಲ್ಲಿ ಪ್ರಥಮವಾಗಿ ಪಕ್ಷದ ವರಿಷ್ಠರು, ನಮ್ಮ ಸರ್ವೋಚ್ಚ ನಾಯಕರಾಗಿರ್ತಕ್ಕಂಥ ಮಾಜಿ ಪ್ರಧಾನಮಂತ್ರಿಗಳು ಶ್ರೀ ದೇವೇಗೌಡರು ಸಾಹೇಬರನ್ನ ಅಂದು ಕ್ಷೇತ್ರದ ಜನತೆ, ಜಿಲ್ಲೆಯ ಜನತೆಯ ಒಂದು ಆಶೀರ್ವಾದದಿಂದ ಮುಖ್ಯಮಂತ್ರಿಗಳಾಗಿ ಮಾಡಿದರು. 2004ರಲ್ಲಿ ಮಾನ್ಯ ಕುಮಾರಣ್ಣ ಅವರು, ನಿಮ್ಮ ಪ್ರೀತಿಯ ಮಗ, ನೀವು ಬೆಳೆಸಿರ್ತಕ್ಕಂಥ ಮನೆ ಮಗನ್ನ 4 ಬಾರಿ ಶಾಸಕರಾಗಿ ಮಾಡಿ 2 ಬಾರಿ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಮಾಡಲಿಕ್ಕೆ ರಾಮನಗರ ಜಿಲ್ಲೆಯ ಮಣ್ಣಿನ ಋಣ ಅಂತಕ್ಕಂಥದನ್ನ ನಾವು ಎಂದು ಮರೀಲಿಕ್ಕೆ ಸಾಧ್ಯ ಇಲ್ಲ. ನನಗೂ ಕೂಡ ಇವತ್ತು ಅಷ್ಟೇ ಒಂದು ಪ್ರೀತಿ ವಿಶ್ವಾಸದಿಂದ ಕಾಣ್ತೀರಿ. ಚುನಾವಣೆಯಲ್ಲಿ ಗೆಲುವು ಸೋಲು ಅಂತಕ್ಕಂಥದ್ದು ಸರ್ವೇ ಸಾಮಾನ್ಯ. ಆದ್ರೆ ಇವತ್ತು ಚುನಾವಣೆಯ ಸೋಲಿನ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಈ ನಿಮ್ಮ ಪ್ರೀತಿ, ಈ ನಿಮ್ಮ ವಿಶ್ವಾಸ, ಈ ನಿಮ್ಮ ಅಭಿಮಾನಕ್ಕೆ ಬೆಲೆ ಕಟ್ಟಲಿಕ್ಕಾಗೋದಿಲ್ಲ. ಇದು ದೇವೇಗೌಡರು ಸಾಹೇಬರು, ಮಾನ್ಯ ಕುಮಾರಣ್ಣ ಅವರು ಈ ಜಿಲ್ಲೆನಲ್ಲಿ ಸಂಪಾದನೆ ಮಾಡಿರ್ತಕ್ಕಂತಹ ಒಂದು ಆಸ್ತಿ ಅಂತಕ್ಕಂಥದನ್ನ, ನೀವುಗಳೇ ನಮ್ಮ ಆಸ್ತಿ ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ಹೇಳಬೇಕಾಗುತ್ತೆ. ಈಗಾಗಲೇ ಸಮಯ ಸಾಕಷ್ಟಾಗಿದೆ, ಇನ್ನು ಸಾಕಷ್ಟು ವಿಷಯಗಳು ಮಾತನಾಡಬೇಕು ಅಂದ್ರೂ ಕೂಡ ದಯಮಾಡಿ ಇಬ್ರು ಹಿರಿಯ ನಾಯಕರುಗಳು ಈ ರೀತಿ ಬಂದು ಸುಮಾರು 20 ನಿಮಿಷ, ಅರ್ಧ ಗಂಟೆಗಳ ಕಾಲ ಆಗಿದೆ. ಅವರ ಸಮಯವನ್ನು ವ್ಯರ್ಥ ಮಾಡಿದಿರಾ. ಇನ್ನು ನಾವು ಕೆಂಗಲ್ಲರಿಗೂ 5 ಕಿಲೋಮೀಟರ್ ಹೆಗಲಿಗೆ ಹೆಗಲು ಕೊಟ್ಕೊಂಡು ಹೆಜ್ಜೆ ಹಾಕ್ತಕ್ಕಂಥದ್ದಿದೆ. ಈಗಾಗಲೇ ಸಮಯ ಸಂಜೆ 6 ಗಂಟೆ ಆಗಿದೆ. ದಯಮಾಡಿ ನಿಮ್ಮೆಲ್ಲರ ಈ ಒಂದು ಪ್ರೀತಿ ವಿಶ್ವಾಸ ಯಾವ ರೀತಿ ಸದಾಕಾಲ ನಮ್ಮ ಮೇಲೆ ಇಟ್ಟಿದ್ದೀರಿ, ಒಂದು ನಾನು ಕೊನೆಯದಾಗಿ ನೆನೆಸ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ. 2006-7ರಲ್ಲಿ ಪ್ರಪ್ರಥಮವಾಗಿ ಜನತಾದಳ ಪಕ್ಷ ಹಾಗೂ ಭಾರತೀಯ ಜನತಾ ಪಾರ್ಟಿಯ ಸಮ್ಮಿಶ್ರ ಸರ್ಕಾರದಲ್ಲಿ ಮಾನ್ಯ ಕುಮಾರಣ್ಣ ಅವರು ಮುಖ್ಯಮಂತ್ರಿಗಳಾಗಿ 20 ತಿಂಗಳು ಆ ರೀತಿಯಾದಂತ ಜನಪರವಾದಂತ ಆಡಳಿತವನ್ನ ಕೊಡ್ಲಿಕ್ಕೆ
ಇಲ್ಲಿ ಕೂತಿರ್ತಕ್ಕಂಥ ನಮ್ಮ ಯಡಿಯೂರಪ್ಪ ಸಾಹೇಬರ ಒಂದು ಸಹಕಾರ, ಅಂದಿನ ಶಾಸಕ ಮಿತ್ರರ ಸಹಕಾರ ನಾವು ಮರೀಲಿಕ್ಕೆ ಸಾಧ್ಯ ಇಲ್ಲ. ಈಗ ಮತ್ತೊಮ್ಮೆ ನಾವು ಒಂದಾಗಿದ್ದೇವೆ. ಮೊದಲನೇ ಬಾರಿ 64 ವರ್ಷದ ಸುದೀರ್ಘವಾದಂತ ರಾಜಕಾರಣದ ಬದುಕಿನಲ್ಲಿ ಪ್ರಥಮವಾಗಿ ದೇವೇಗೌಡರು ಸಾಹೇಬರು ಈ ಲೋಕಸಭಾ ಚುನಾವಣೆಯಲ್ಲಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಜನತಾದಳ ಪಕ್ಷ ಕೇವಲ ಇವತ್ತಿಗಷ್ಟೇ ಅಲ್ಲ, ಸದಾ ಕಾಲ ನಮ್ಮ ಸಂಬಂಧವನ್ನ ಗಟ್ಟಿಗೊಳಿಸ್ಕೊಳ್ತಕ್ಕಂಥ ಪ್ರಯತ್ನ ನಮ್ಮ ಸಹೋದರರಾದಂತ ವಿಜಯೇಂದ್ರರವರು ನಾವು ಅತ್ಯಂತ ಪ್ರಾಮಾಣಿಕವಾಗಿ ಮಾಡ್ತೇವೆ ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ತಿಳಿಸ್ತಾ, ಇನ್ನು ವಿಜಯೇಂದ್ರರವರು ಮಾತನಾಡ್ತಕ್ಕಂಥದ್ದಿದೆ, ಜೊತೆಯಲ್ಲಿ ಕುಮಾರಣ್ಣ ಅವರು ಯಡಿಯೂರಪ್ಪ ಸಾಹೇಬರು ಮಾತನಾಡ್ತಾರೆ. ನನಗೆ ಮಾತನಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲ ಎರಡು ಪಕ್ಷದ ಕಾರ್ಯಕರ್ತ ಬಂಧುಗಳಿಗೆ ನನ್ನ ಮಾತನ್ನ ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಜೆಡಿಎಸ್, ಜೈ ಬಿಜೆಪಿ. ಈಗ ಪಾದಯಾತ್ರೆಯನ್ನ ಪ್ರಾರಂಭಿಸಿರುವಂತಹ ಯುವ ನಾಯಕ ಭಾರತೀಯ ಜನತಾ ಪಕ್ಷದ ರಾಜ್ಯಾಧ್ಯಕ್ಷರಾದ ಸನ್ಮಾನ್ಯ ವಿಜಯೇಂದ್ರ ಅವರು ಮಾತನಾಡಬೇಕು ಅಂತ ವಿನಂತಿಯನ್ನು ಮಾಡ್ಕೊಳ್ತಾರೆ. भारत माता की, बोलो भारत माता की, जय श्री राम, जय जय श्री राम. भ्रष्ट कांग्रेस सरकारಕ್ಕೆ, भ्रष्ट कांग्रेस सरकारಕ್ಕೆ, दलित विरोधी कांग्रेस सरकारಕ್ಕೆ, ಬಡವರ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, ಭ್ರಷ್ಟಾಚಾರದಲ್ಲಿ ಮುಳುಗಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರಕ್ಕೆ, ಮೈಸೂರು ಚಲೋ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಭಾರತೀಯ ಜನತಾ ಪಾರ್ಟಿ ಹಾಗೂ ಜೆಡಿಎಸ್ ಪಕ್ಷ ಎರಡೂ ಪಕ್ಷಗಳು ಈ ಒಂದು ಪಾದಯಾತ್ರೆಯನ್ನ ಮಾಡೋದ್ರ ಮುಖೇನ ಈ ಬೃಹತ್ ಪ್ರತಿಭಟನಾ ಹೋರಾಟದಲ್ಲಿ ನಿನ್ನೆ ದಿನ ಈ ರಾಜ್ಯ ಕಂಡಂತ ಅಪ್ರತಿಮ ಹೋರಾಟಗಾರರು, ರೈತ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ BS ಯಡಿಯೂರಪ್ಪನವರು, ಅದೇ ರೀತಿ ಜಾತ್ಯತೀತ ಜನತಾದಳದ ಅಧ್ಯಕ್ಷರು, ಕೇಂದ್ರದ ಸಚಿವರಾಗಿರ್ತಕ್ಕಂಥ ಆತ್ಮೀಯರಾಗಿರ್ತಕ್ಕಂಥ ಕುಮಾರಸ್ವಾಮಿ ಅವರು ಚಾಲನೆಯನ್ನು ನೀಡಿದ್ದಾರೆ. ಇವತ್ತು ಸಹ ರಾಮನಗರದಲ್ಲಿ ಈ ಒಂದು ಹೋರಾಟಕ್ಕೆ ಆಶೀರ್ವಾದನ ಮಾಡಬೇಕು ಅಂತೇಳಿ ಇಬ್ಬರು ದಿಗ್ಗಜ ನಾಯಕರು ಇವತ್ತು ನಮ್ಮ ಮಧ್ಯೆ ಇದ್ದಾರೆ. ಈ ಸಂದರ್ಭದಲ್ಲಿ ಜಾತ್ಯತೀತ ಜನತಾದಳದ ಯುವ ಘಟಕದ ಅಧ್ಯಕ್ಷ ಇರ್ತಕ್ಕಂಥ ನಿಖಿಲ್ ಕುಮಾರಸ್ವಾಮಿ ಅವರು, ನಮ್ಮ ಭಾರತೀಯ ಜನತಾ ಪಕ್ಷದ ಮುಖಂಡರಾಗಿರ್ತಕ್ಕಂಥ ಶಾಸಕರಾಗಿರ್ತಕ್ಕಂಥ ಡಾಕ್ಟರ್ ಅಶ್ವಥ್ ನಾರಾಯಣ ಅವರು, ಜಾತ್ಯತೀತ ಜನತಾದಳದ ಶಾಸಕರಾಗಿರ್ತಕ್ಕಂಥ ಆತ್ಮೀಯರಾಗಿರ್ತಕ್ಕಂಥ ಸುರೇಶ್ ಬಾಬು ಅವರು, ಬಿಜೆಪಿಯ ವಿಧಾನ ಪರಿಷತ್ನಲ್ಲಿ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಚಲವಾದಿ ನಾರಾಯಣ ಸ್ವಾಮಿ ಅವರು, ಅನ್ನದಾನಿ ಅವರು, ಭೋಜರಾಜ್ ಅವರು, ಭೋಜೇಗೌಡರು, ಅದೇ ರೀತಿ ನಮ್ಮ ಅರವಿಂದ್ ಬೆಲ್ಲದ್ ಅವರು ಹಿರಿಯ ಶಾಸಕರಿದ್ದಾರೆ, ಕುರ್ಚಿ ರಾಜು ಅವರಿದ್ದಾರೆ, ಶೈಲೇಂದ್ರ ಬೆಳದಾಳಿ ಅವರಿದ್ದಾರೆ. ಇವತ್ತು ಹೋರಾಟ ಬೆಂಗಳೂರಿನಿಂದ, ಬೆಂಗಳೂರು ದಕ್ಷಿಣ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಕೃಷ್ಣಪ್ಪ ಅವರು, ಸತೀಶ್ ರೆಡ್ಡಿ ಅವರು, ಮಂಜಣ್ಣ ಅವರು ಕೂಡ ಇದ್ದಾರೆ. ಅದೇ ರೀತಿ ನಮ್ಮ ಸಿಮೆಂಟ್ ಮಂಜು ಅವರು ಇದ್ದಾರೆ ಶಾಸಕರು, ಅದೇ ರೀತಿ ನಮ್ಮ ನಾಡಗೌಡರು ಇದ್ದಾರೆ. ಇವತ್ತೆಲ್ಲ ಪಕ್ಷದ ಮುನಿಸ್ವಾಮಿ ಅವರಿದ್ದಾರೆ. ಪಕ್ಷದ ಎಲ್ಲ ಮುಖಂಡರು, ಎರಡೂ ಪಕ್ಷದ ಮುಖಂಡರಿದ್ದಾರೆ. ಎರಡೂ ಪಕ್ಷದ ಬಿಜೆಪಿ ಹಾಗೂ ಜಾತ್ಯತೀತ ಜನತಾದಳದ ಎರಡೂ ಪಕ್ಷದ ಕಾರ್ಯಕರ್ತರು ನಿನ್ನೆಯಿಂದಲೂ ಸಹ ನಮ್ಮ ಜೊತೆಯಲ್ಲಿ ಹೆಜ್ಜೆ ಇಡ್ತಾ ಇದ್ದಾರೆ. ಭಾರತೀಯ ಜನತಾ ಪಾರ್ಟಿ ಜೆಡಿಎಸ್ ಪಕ್ಷದ ಈ ಪಾದಯಾತ್ರೆಯ ಪರಿಣಾಮದ ಬಗ್ಗೆ ಇವತ್ತು ಕಾಂಗ್ರೆಸ್ ಪಕ್ಷವರು ಇವತ್ತು ಚಿಂತೆ ಮಾಡ್ತಿದ್ದಾರೆ. ರಾತ್ರಿ ನಿದ್ದೆ ಬರ್ತಾ ಇಲ್ಲ, ಮುಖ್ಯಮಂತ್ರಿಗಳಿಗೂ ಕೂಡ ನಿದ್ದೆ ಬರ್ತಾ ಇಲ್ಲ, DK ಶಿವಕುಮಾರ್ಗೂ ಕೂಡ ನಿದ್ದೆ ಬರ್ತಾ ಇಲ್ಲ. ಒಬ್ಬರಿಗೆ ಮುಖ್ಯಮಂತ್ರಿ ಸ್ಥಾನವನ್ನ ಕಳೆದುಕೊಳ್ತಕ್ಕಂತ ಕಾರಣಕ್ಕೆ ನಿದ್ದೆ ಬರ್ತಾ ಇಲ್ಲ ಅಂತ ಹೇಳಿದ್ರೆ, ಮತ್ತಿತರ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರಿಗೆ ಯಾವಾಗ ಸಿದ್ದರಾಮಣ್ಣ ಕುರ್ಚಿ ಖಾಲಿ ಮಾಡ್ತಾರೆ
ಯಾವಾಗ ಕುರ್ಚಿನಲ್ಲಿ ಕುತ್ಕೋಬಹುದು ಅಂತ ಹೇಳಿ ಕಾಂಗ್ರೆಸ್ ಪಕ್ಷದ ಮುಖಂಡರು ಇವತ್ತು ಚಿಂತೆ ಮಾಡ್ತಾ ಇದ್ದಾರೆ. ಇವತ್ತು ನಮ್ಮ ಹೋರಾಟದ ಬಗ್ಗೆ ಇವತ್ತು ಬಹಳ ಹಗುರವಾಗಿ ಮಾತನಾಡ್ತಾ ಇದ್ದಾರೆ ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರು. ಬಿಜೆಪಿ ಜೆಡಿಎಸ್ ಪಕ್ಷದ ಹೋರಾಟದ ಬಗ್ಗೆ ಬಹಳ ಹಗುರವಾಗಿ ಮಾತನಾಡ್ತಾ ಇದ್ದಾರೆ. ಈ ವೇದಿಕೆ ಮೂಲಕ ರಾಜ್ಯ ಕಂಡಂತ ಅಪ್ರತಿಮ ಹೋರಾಟಗಾರ ಇರ್ತಕ್ಕಂಥ ಯಡಿಯೂರಪ್ಪನವರು, ಕುಮಾರಸ್ವಾಮಿ ಅವ್ರ ಮುಂದೆ ಇವತ್ತು ರಾಮನಗರದಲ್ಲಿ ನಿಂತು ಒಂದು ಭರವಸೆನ ಕೊಡ್ತೇನೆ. ನಮ್ಮ ಬಿಜೆಪಿ ಜೆಡಿಎಸ್ ಪಕ್ಷದ ಹೋರಾಟದ ಕಿಚ್ಚು ಸಿದ್ದರಾಮಯ್ಯನವರ ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಸುವವರೆಗೂ ಕೂಡ ಆರೋದಿಲ್ಲ. ಸಿದ್ದರಾಮಯ್ಯನವರ ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಯೋ ತನಕ ಕೂಡ ನಮ್ಮ ಹೋರಾಟದ ಕಿಚ್ಚು ಆರಿಸೋದಕ್ಕೆ ಸಾಧ್ಯ ಇಲ್ಲ. ಆತ್ಮೀಯ ಕಾರ್ಯಕರ್ತ ಬಂಧುಗಳೇ, ಯಾವ ಕಾಂಗ್ರೆಸ್ ಪಕ್ಷ ಕಳೆದ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಈ ನಾಡಿನಲ್ಲಿರ್ತಕ್ಕಂಥ ದೀನ ದಲಿತರು, ಬಡವರು, ರೈತರು, ಹಿಂದುಳಿದ ವರ್ಗಗಳಿಗೆ ರಾಜ್ಯದಲ್ಲಿ ಅಭಿವೃದ್ಧಿ ಕೆಲಸಗಳನ್ನ ಮಾಡ್ತೇವೆ ಅಂತ ಹೇಳಿ ಪೊಳ್ಳು ಭರವಸೆಗಳನ್ನ ಕೊಟ್ಟು ಅಧಿಕಾರಕ್ಕೆ ಬಂದಿರತಕ್ಕಂಥ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಬಂಧುಗಳೇ, ಯಾವ ಅಹಿಂದ ಬಗ್ಗೆ ಮಾತನಾಡ್ತಾ ಇದ್ರು, ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಮುಖೇನ 187 ಕೋಟಿಯನ್ನ ಲೂಟಿ ಮಾಡಿ ಲೋಕಸಭಾ ಚುನಾವಣೆಯಲ್ಲಿ ಹೆಂಡ ಖರೀದಿ ಮಾಡಿ ಕರ್ನಾಟಕದಲ್ಲಿ ಬೇರೆ ರಾಜ್ಯದಲ್ಲಿ ಆ ದಲಿತರ ಅಭಿವೃದ್ಧಿಗೆ ಮೀಸಲಿಟ್ಟಿರ್ತಕ್ಕಂಥ ಹಣದಿಂದ ಚುನಾವಣೆಯಲ್ಲಿ ಬಳಸಿರ್ತಕ್ಕಂಥದ್ದು ನಾವು ಕೇಳಿದ್ದೇವೆ. ನಾವು ಹಲವಾರು ಬಾರಿ ಹೇಳಿದ್ದೇವೆ, ಕಾಂಗ್ರೆಸ್ ಪಕ್ಷದವರ ರಾಜ್ಯದಲ್ಲಿ ಯಾವುದಕ್ಕೋಸ್ಕರ ಅಧಿಕಾರಕ್ಕೆ ಬರಬೇಕು ಅಂತ ಹೇಳಿದ್ರೆ ಅವರ ಕಾಂಗ್ರೆಸ್ ಇರ್ತಕ್ಕಂಥ ಗಾಂಧಿ ಕುಟುಂಬಕ್ಕೆ ಕರ್ನಾಟಕ ರಾಜ್ಯದ ತೆರಿಗೆದಾರರ ಹಣವನ್ನ ಕಪ್ಪ ಕಾಣಿಕೆಯಾಗಿ ಕಾಂಗ್ರೆಸ್ ಡೆಲ್ಲಿಗೆ ಕೊಡಬೇಕು, ಅದಕ್ಕೋಸ್ಕರ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರಬೇಕು ಅಂತ ಹವಣಿಸ್ತಾ ಇದ್ರು. ಇವತ್ತು ನಮ್ಮ ಪಾದಯಾತ್ರೆಯಲ್ಲಿ ಹೋಗ್ತಾ ಇದ್ರೆ ಬಿಜೆಪಿ ಜೆಡಿಎಸ್ ಪಕ್ಷಕ್ಕೆ ಇವತ್ತು ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಬಹುಶಃ ಇವತ್ತು ನಾವಿವತ್ತು ಹೋರಾಟ ಮಾಡ್ತಾ ಇದ್ದೇವೆ, ಯಾವುದೋ ಅಧಿಕಾರಕ್ಕೆ ಬರಬೇಕು ಅಂತಕ್ಕಂಥ ನಮ್ಮ ಹೋರಾಟ ಪಾದಯಾತ್ರೆ ಅಲ್ಲ. ನಾವು ನಿಖಿಲ್ ಕುಮಾರಸ್ವಾಮಿ ವಿರುದ್ಧ ಪಾದಯಾತ್ರೆ ಮಾಡ್ತಾ ಇರ್ತಕ್ಕಂಥದ್ದು ಈ ನಾಡಿನಲ್ಲಿರ್ತಕ್ಕಂಥ ತುಳಿತಕ್ಕೆ ಒಳಗಾಗಿರ್ತಕ್ಕಂಥ ಸಮುದಾಯಗಳಿಗೆ ನ್ಯಾಯ ಕೊಡಿಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ನಾವು ಹೋರಾಟ ಮಾಡ್ತಾ ಇರ್ತಕ್ಕಂಥದ್ದು. ನಾನು ಈ ಸಂದರ್ಭದಲ್ಲಿ ನಮ್ಮನ್ನ ಪ್ರಶ್ನೆ ಮಾಡ್ತಾ ಇರ್ತಕ್ಕಂಥ ಡಿ ಕೆ ಶಿವಕುಮಾರ್, ಸಿದ್ದರಾಮಯ್ಯನವ್ರಿಗೆ ಹೇಳೋದಕ್ಕೆ ಇಚ್ಛಪಡ್ತೇನೆ, ನಾವಿವತ್ತು ರಾಜ್ಯದ ಜನರ ಧ್ವನಿಯಾಗಿ ಈ ನಾಡಿನ 6.5 ಕೋಟಿ ಕನ್ನಡಿಗರ, ಬಡವರ, ರೈತರ, ದೀನ ದಲಿತರ ಪರವಾಗಿ ರಾಜ್ಯದ ಮುಖ್ಯಮಂತ್ರಿಗಳ ಪ್ರಶ್ನೆಯನ್ನ ಮಾಡ್ತಾ ಇದ್ದೇವೆ. ನಮ್ಮ ಪ್ರಶ್ನೆಗೆ ಉತ್ತರವನ್ನ ಕೊಡದೇನೆ ಸದನದಲ್ಲಿ ಫಲಾನುಭವನ ಓಡೋಗಿರ್ತಕ್ಕಂಥ ಸಿದ್ದರಾಮಯ್ಯನವರು ನಮಗೆ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ, ವಿರೋಧ ಪಕ್ಷಗಳಿಗೆ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಆತ್ಮೀಯ ಕಾರ್ಯಕರ್ತ ಬಂಧುಗಳೇ, ಇವತ್ತು ಮೈಸೂರಿನ ಮೂಡ ಹಗರಣ, ಇವತ್ತು ಲಕ್ಷಾಂತರ ಜನರು ಪಾಪ ಬಡವರು, ನಿರ್ಗತಿಕರು ಕಳೆದ 10, 15, 20 ವರ್ಷಗಳಿಂದ ನಿವೇಶನಕ್ಕೋಸ್ಕರ ಅರ್ಜಿ ಹಾಕಿ ಮೂಡನಲ್ಲಿ ರಾಜಕಾರಣಿಗಳು ಮನೆ ಬಾಗಿಲಿಗೆ ಓಡಾಡ್ತಾ ಇದ್ದಾರೆ. ಸ್ವತಃ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿದ್ದಾರೆ. ಮುಖ್ಯಮಂತ್ರಿಗಳಾಗಿ 16 ತಿಂಗಳಾದ್ರೂ ಸಹ ಮೈಸೂರಿನಲ್ಲಿರ್ತಕ್ಕಂಥ ಯಾವುದೇ ಒಂದು ನಿರ್ಗತಿಕರಿಗೆ, ಬಡವರಿಗೆ ಒಂದು ನಿವೇಶನ ಕೊಡೋದಕ್ಕೆ ಸಾಧ್ಯ ಆಗಲಿಲ್ಲ. ಸಿದ್ದರಾಮಯ್ಯನವರಿಗೆ ಬಡವರಿಗೆ ಮೀಸಲಿಟ್ಟಿರ್ತಕ್ಕಂಥ ನಿವೇಶನವನ್ನ ತಮ್ಮ ಕುಟುಂಬಕ್ಕೆ ಪಡೆದುಕೊಳ್ಳೋದ್ರ ಜೊತೆಗೆ ಸಾವಿರಾರು ಕೋಟಿ ಹಗರಣ, ಇವತ್ತು ಕನಿಷ್ಠ 5,000 ಕೋಟಿ ಇವತ್ತು ಮೈಸೂರಿನ ಮೂಡ ಹಗರಣ ಇವತ್ತು ಒಂದಲ್ಲ ಎರಡಲ್ಲ ಈ ರೀತಿ ದೋಚಿ ಲೂಟಿ ಮಾಡ್ತಾ ಇರ್ತಕ್ಕಂಥ ಕಾಂಗ್ರೆಸ್, ಸಿದ್ದರಾಮಯ್ಯ ನೇತೃತ್ವ ಕಾಂಗ್ರೆಸ್ ಸರ್ಕಾರ ಇವತ್ತು ನಮ್ಮ ಪ್ರಶ್ನೆಗೆ ಉತ್ತರ ಕೊಡಬೇಕಾಗಿದೆ. ಮಾನ್ಯ ಸಿದ್ದರಾಮಯ್ಯನವರೇ, ಇವತ್ತು ನೀವೇನೇ ಬಂಡತನ ಮಾಡಿದ್ರು ಸಹ ತಮ್ಮ ಮುಖ್ಯಮಂತ್ರಿ ಗಾದೆ ಏನಿದೆ ಇವತ್ತು ಜಾರ್ತಾ ಇದೆ. ನೀವೇನು ಅಪರಾಧ ಮಾಡಿದ್ದೀರಿ, ಹಣವನ್ನ ದೋಚಿದ್ದೀರಿ, ಲೂಟಿ ಮಾಡಿದ್ದೀರಿ, ಇವತ್ತು ರಾಜ್ಯದ ಜನತೆಗೆ ಉತ್ತರ ಕೊಡ್ತಕ್ಕಂಥ ಸಂದರ್ಭ ಬಂದಿದೆ. ನಾಗೇಂದ್ರ ಅವರು ಮಂತ್ರಿಗಳು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ. ಎಸ್ಟಿ ಅಭಿವೃದ್ಧಿ ನಿಗಮ ಇರ್ಬೋದು, ಮೂಡದಲ್ಲಾಗಿರ್ತಕ್ಕಂಥ ಹಗರಣ ಇರ್ಬೋದು, ಸ್ವತಃ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡ್ತಕ್ಕಂಥ ಸಂದರ್ಭ ಒದಗಿ ಬಂದಿದೆ. ಇವತ್ತು ನಮ್ಮ ಹೋರಾಟ ಹಾಗಾಗಿ ಇವತ್ತು ಬಡವರ ಪರವಾಗಿ, ರೈತರ ಪರವಾಗಿ, ದೀನ ದಲಿತರ ಪರವಾಗಿ ನಮ್ಮ ಹೋರಾಟ ಇರ್ತಕ್ಕಂಥದ್ದು. ಕೊನೆಯದ ಒಂದು ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಇವತ್ತು ಸಿದ್ದರಾಮಯ್ಯವರು ಮುಖ್ಯಮಂತ್ರಿಗಳಾಗಿ 16 ತಿಂಗಳಾಗಿದೆ. ಇವತ್ತು ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಇವತ್ತು ಅಂಬೇಡ್ಕರ್ ವಸತಿ ಯೋಜನೆ ಅಡಿಯಲ್ಲಿ ಯಾವುದೇ ಒಂದು ಬಡವರಿಗೆ ಒಂದು ಮನೆಯನ್ನ ಕೊಡೋದಕ್ಕಾಗ್ತಾ ಇಲ್ಲ. ಅಂಬೇಡ್ಕರ್ ವಸತಿ ಯೋಜನೆ ಅಡಿಯಲ್ಲಿ ಯಾವುದೇ ಒಂದು ಮನೆಯನ್ನ ಕೊಡೋದಕ್ಕಾಗ್ತಾ ಇಲ್ಲ. ಸನ್ಮಾನ್ಯ ಯಡಿಯೂರಪ್ಪ ಮುಖ್ಯಮಂತ್ರಿಗಳಿದ್ದಾಗ
ನೆರೆ ಆದಂತ ಸಂದರ್ಭದಲ್ಲಿ ಬಡವರು ಮನೆ ಕಳೆದುಕೊಂಡ್ರೆ 5 ಲಕ್ಷ ರೂಪಾಯಿ ಕೊಡ್ತಾ ಇದ್ರು. ಆದ್ರೆ ಕಾಂಗ್ರೆಸ್ ಸರ್ಕಾರ ಬಡವರ ಬಗ್ಗೆ ಭಾಷಣ ಮಾಡ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ 1 ಲಕ್ಷ ರೂಪಾಯಿ ಕೊಡೋದಕ್ಕೂ ಕೂಡ ಪರದಾಡ್ತಾ ಇದ್ದಾರೆ. ಇಂಥ ಬಡವರ ವಿರೋಧಿ ಸರ್ಕಾರ ಇದ್ರೆಷ್ಟು ಬಿದ್ರೆಷ್ಟು ರಾಜ್ಯದ ಜನ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಹಾಗಾಗಿ ನಿಮ್ಮೆಲ್ಲರಲ್ಲೂ ಕೂಡ ನಾನು ವಿನಂತಿಯನ್ನು ಮಾಡ್ತೇನೆ, ನಮ್ಮ ಹೋರಾಟದ ಕಿಚ್ಚು ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ. ಇವತ್ತು ರಾಜ್ಯದ ಜನರ ಪರವಾಗಿ ಹೋರಾಟವನ್ನು ನಾವೇನು ಕೈಗೆತ್ತಿಕೊಂಡಿದ್ದೇವೆ, ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರವನ್ನ ಕಿತ್ತು ಒಗೆಯವರೆಗೂ ಕೂಡ ನಮ್ಮ ಹೋರಾಟ ನಿರಂತರವಾಗಿ ಇರಬೇಕು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತೊಮ್ಮೆ ಪೂಜೆ ತಂದೆಯವರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ BS ಯಡಿಯೂರಪ್ಪನವರು, ಮಾನ್ಯ ಕುಮಾರಸ್ವಾಮಿ ಅವರು ಸಂಪೂರ್ಣವಾಗಿ ನಮ್ಮ ಹೋರಾಟಕ್ಕೆ ಬೆಂಬಲವನ್ನು ನೀಡಿದ್ದಾರೆ, ಆಶೀರ್ವಾದನ ಮಾಡಿದ್ದಾರೆ. ಒಂದು ಸಂದರ್ಭದಲ್ಲಿ ಇತ್ತು, ಯಡಿಯೂರಪ್ಪ ಗುಡುಗಿದರೆ ವಿಧಾನಸೌಧ ನಡುಗುವುದು ಅಂತೇಳಿ ರಾಜ್ಯದ ಜನ ಮಾತನಾಡ್ತಾ ಇದ್ರು. ಯಡಿಯೂರಪ್ಪ ಗುಡುಗಿದರೆ ವಿಧಾನಸೌಧ ನಡುಗುವುದು ಅಂತೇಳಿ ರಾಜ್ಯದ ಜನ ಮಾತನಾಡ್ತಾ ಇದ್ರು. ಅವರು ಹಚ್ಚಿರ್ತಕ್ಕಂಥ ಹೋರಾಟದ ಕಿಚ್ಚು ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಪತನಕ್ಕೆ ಕಾರಣ ಆಗ್ತದೆ ಅನ್ನೋ ಮಾತನ್ನ ಹೇಳ್ತಾ, ಮತ್ತೊಮ್ಮೆ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಹಿರಿಯರಿಗೆ ವಂದಿಸಿ, ತಮ್ಮೆಲ್ಲರೂ ಕೂಡ ವಂದಿಸಿ ನನ್ನ ಮಾತುಗಳಿಗೆ ವಿರಾಮಗಳನ್ನು ಹೇಳ್ತೇನೆ. ಬಲೋ ಭಾರತ್ ಮಾತಾ ಕಿ, ಬಲೋ ಭಾರತ್ ಮಾತಾ ಕಿ. ಜನಪರ ಹೋರಾಟಕ್ಕೆ, ಜನಪರ ಹೋರಾಟಕ್ಕೆ, ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ನಮಸ್ಕಾರ. ಸನ್ಮಾನ್ಯ ಸಾರಾ ಮಹೇಶ್ ಅವರು, ಸನ್ಮಾನ್ಯ ಭೈರತಿ ಬಸವರಾಜ್ ಮತ್ತೆ SR ವಿಶ್ವನಾಥ್ ಅವರು ವೇದಿಕೆ ಮೇಲೆ ಬರಬೇಕು ಅಂತ, ಸುನೀಲ್ ಕುಮಾರ್ ಅವರು ವೇದಿಕೆ ಮೇಲೆ ಬರಬೇಕು ಅನ್ನುವಂತಹ ವಿನಂತಿಯನ್ನ ಮಾಡ್ತಾ, ಈಗ ನಿಮ್ಮೆಲ್ಲರನ್ನ ಉದ್ದೇಶಿಸಿ ಕರ್ನಾಟಕ ಕಂಡ ರೈತ ನಾಯಕ, ರೈತ ಹೋರಾಟಗಾರ ಸನ್ಮಾನ್ಯ BS ಯಡಿಯೂರಪ್ಪನವರು ಮಾತನಾಡಬೇಕು ಅಂತ ವಿನಂತಿಯನ್ನ ಮಾಡ್ತಾನೆ. बोलो भारत माता की जय, बोलो भारत माता की जय. ಪ್ರಧಾನಿ ನರೇಂದ್ರ ಮೋದಿಜಿ ಅವರಿಗೆ ಭಾರತ್ ಮಾತಾ ಕಿ ಜೈ. ಬಂಧುಗಳೇ, ಇವತ್ತು ಪಾದಯಾತ್ರೆ ಮೂಲಕ ಒಂದು ಐತಿಹಾಸಿಕ ಒಂದು ಕಾರ್ಯಕ್ರಮವನ್ನು ರೂಪಿಸಿ ಬಿಜೆಪಿ ಜೆಡಿಎಸ್ ಒಟ್ಟಾಗಿ ಸೇರಿ ಬೆಂಗಳೂರಿನಿಂದ ಮೈಸೂರುವರೆಗೆ ಏನು ಪಾದಯಾತ್ರೆ ನಾವು ಮಾಡ್ತಾ ಇದ್ದೇವೆ. ಇವತ್ತು ನಾನು ಕಾಂಗ್ರೆಸ್ ಪಕ್ಷದ ಮುಖಂಡರನ್ನ ಕೇಳಕ್ಕೆ ಇಚ್ಛೆ ಪಡ್ತೇನೆ, ನಮ್ಮ ಗೃಹ ಸಚಿವ ಪರಮೇಶ್ವರ್ ಅವರನ್ನ ಕೇಳಕ್ಕೆ ಇಚ್ಛೆ ಪಡ್ತೇನೆ. ಇವತ್ತೇನು ಸ್ವತಃ ಈ ರಾಜ್ಯದ ಮುಖ್ಯಮಂತ್ರಿ ಒಂದು ದೊಡ್ಡ ಹಗರಣದಲ್ಲಿ ಸಿಕ್ಕೊಂಡಿರಬೇಕಾದ್ರೆ ಅವರ ಪರವಾಗಿ ಮಾತನಾಡುವಂತ ನೈತಿಕ ಹಕ್ಕು ನಿಮಗಿದೆಯಾ ಅಂತ ನಾನು ಕೇಳಕ್ಕೆ ಇಚ್ಛೆ ಪಡ್ತೇನೆ. ಬಹುಶಃ ನಮ್ಮ ದೇಶದ ಇತಿಹಾಸದಲ್ಲಿ ಒಬ್ಬ ಮುಖ್ಯಮಂತ್ರಿ ಸುಮಾರು 14 ಸೈಟ್ಗಳನ್ನ ಮೂಡಾದಿಂದ ಪಡೆದು 60-40 ಸೈಟ್ ಅನ್ನ ಸ್ವತಃ ಸಿದ್ದರಾಮಯ್ಯನವರ ಹೇಳೋ ಪ್ರಕಾರ 60 ಕೋಟಿಗೂ ಹೆಚ್ಚು ಬೆಲೆ ಬಾಳುವ ಸೈಟ್ ಅನ್ನ ಏನು ಲೂಟಿ ಮಾಡಿದ್ದಾರೆ. ತಮ್ಮ ಹೆಂಡತಿ ಹೆಸರಿಗೆ ಬದಲಾವಣೆಯನ್ನು ಮಾಡಿಕೊಂಡಿದ್ದಾರೆ. ನಾನು ಕೇಳ್ತೇನೆ ಕಾಂಗ್ರೆಸ್ ಮುಖಂಡರಿಗೆ, ಇದು ನಿಮಗೆ ಸಹಮತ ಇದೆಯಾ? ಪ್ರಜಾತಂತ್ರ ವ್ಯವಸ್ಥೆನಲ್ಲಿ ಈ ರೀತಿ ಲೂಟಿ ಹಗಲು ದರೋಡೆ ಮಾಡ್ತಿರುವಂತ ಕಾಂಗ್ರೆಸ್ ಪಕ್ಷವನ್ನ ಇವತ್ತು ಜನ ತೀರ್ಮಾನ ಮಾಡಿದ್ದಾರೆ. ಮುಂದಿನ ಚುನಾವಣೆವರೆಗಲ್ಲ, ಆದಷ್ಟು ಬೇಗ ಅವ್ರನ್ನ ಕಿತ್ತು ಒಗಿಬೇಕು ಅನ್ನುವಂತ ತೀರ್ಮಾನಕ್ಕೆ ಜನ ಬಂದಿರೋದಕ್ಕೆ ಈ ಒಂದು ಜನಸ್ತೋಮವೇ ಸಾಕ್ಷಿ ಅಂತ ನಾನು ತಿಳ್ಕೊಂಡಿದ್ದೇನೆ. ಬಂಧುಗಳೇ, ಈ ಪಾದಯಾತ್ರೆ ಮೈಸೂರಿಗೆ ತಲುಪಿದಾಗ ನನಗನ್ಸುತ್ತೆ ಸುಮಾರು 2 ಲಕ್ಷಕ್ಕೂ ಹೆಚ್ಚು ಜನ ಅಲ್ಲಿ ಸೇರಿ ಈ ಒಂದು ಭ್ರಷ್ಟ ಕಾಂಗ್ರೆಸ್ ಪಕ್ಷವನ್ನ ಕಿತ್ತಾಕುವಂತ ಒಂದು ತೀರ್ಮಾನವನ್ನ ಏನು ಮಾಡ್ತಾ ಇದ್ದೇವೆ. ಇವತ್ತು ಸ್ವತಃ ಕುಮಾರಸ್ವಾಮಿ ಅವರು ಸಹ ನಮ್ಮ ಜೊತೆಗೆ ಹೆಜ್ಜೆ ಹಾಕ್ತಾ ಇವತ್ತು ದೊಡ್ಡ ಒಂದು ಈ ಹಗರಣವನ್ನ ಬಯಲು ಮಾಡುವಂತ ನಿರ್ಧಾರವನ್ನು ಮಾಡಿದ್ದಾರೆ. ಬಂಧುಗಳೇ, ಇವತ್ತು ಬಿಜೆಪಿ ಜೆಡಿಎಸ್ ಈ ಹೊಂದಾಣಿಕೆ ಬರುವಂತ ದಿವಸಗಳಲ್ಲಿ ನಾವು 140-150 ಸೀಟನ್ನ ಗೆದ್ದು
ಕರ್ನಾಟಕ ರಾಜ್ಯದಲ್ಲಿ ಮತ್ತೊಮ್ಮೆ ಸರ್ಕಾರ ರಚನೆ ಮಾಡುವಂತದ್ದು ನಿಶ್ಚಿತ. ಇದನ್ನು ತಡೆಯೋದಕ್ಕೆ ಯಾವನಿಂದ ಸಾಧ್ಯ ಇಲ್ಲ ಅನ್ನುವಂಥದ್ದು ನಿಮ್ಗೆಲ್ಲರಿಗೂ ಗೊತ್ತಿರುವಂತ ಸಂಗತಿ. ಜನಹಿತವನ್ನ ಸಂಪೂರ್ಣ ಮರೆತು ಸರ್ಕಾರದ ಖಜಾನೆ ಲೂಟಿ ಮಾಡಿ ಹಗಲು ದರೋಡೆ ಮಾಡ್ತಾ ಇರುವಂತ ಈ ರಾಜ್ಯದ ಮುಖ್ಯಮಂತ್ರಿ ಅಧಿಕಾರದಲ್ಲಿ ಮುಂದುವರಿಯುವಂತ ನೈತಿಕ ಹಕ್ಕಿದೆಯಾ ಅಂತೇಳಿ ನಾನು ಕಾಂಗ್ರೆಸ್ ಮುಖಂಡರನ್ನ ಕೇಳಕ್ಕೆ ಇಚ್ಛೆ ಪಡ್ತೇನೆ. ಬಂಧುಗಳೇ, ಬಹುಶಃ ಈ ದೇಶದ ಇತಿಹಾಸದಲ್ಲಿ ಮೊದಲ ಬಾರಿಗೆ ಮೂಡಾದಲ್ಲಿ ಸುಮಾರು ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂತ ಅವರ ಪ್ರಕಾರನೇ 60-70 ಕೋಟಿ ಬೆಲೆ ಬಾಳುವಂತ 14 ನಿವೇಶನಗಳನ್ನ 60-40 ನಿವೇಶನಗಳನ್ನ ಮೈಸೂರು ವಿಜಯನಗರದಲ್ಲಿ ಪಡೆದಿರುವಂತದ್ದು ಅಕ್ಷಮ್ಯ ಅಪರಾಧ. ಇದನ್ನ ಕ್ಷಮಿಸಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ನಾನು ಕಾಂಗ್ರೆಸ್ ಮುಖಂಡರಿಗೆ ಹೇಳ್ತೇನೆ, ದಯಮಾಡಿ ಈ ರೀತಿ ಲೂಟಿ ಹಗಲು ದರೋಡೆ ಮಾಡಿರುವಂತ ಕಾಂಗ್ರೆಸ್ ಪಕ್ಷ ಸಿದ್ದರಾಮಯ್ಯನವ್ರನ್ನ ಮನೆ ಕಳಿಸುವಂತ ಒಂದು ತೀರ್ಮಾನವನ್ನು ನಾಡಿನ ಜನ ಮಾಡಿರ್ಬೇಕಾದ್ರೆ ಕಾಂಗ್ರೆಸ್ ಪಕ್ಷದ ಮುಖಂಡರು ಯಾರು ಪ್ರಾಮಾಣಿಕರಿದ್ದೀರಾ, ನಾನು ನಿಮ್ಮನ್ನು ಕೇಳ್ತೇನೆ, ಈ ಹಗರಣವನ್ನ ನೀವು ಒಪ್ತೀರಾ? ಇದಕ್ಕೆ ಬೆಂಬಲವನ್ನು ಕೊಡ್ತೀರಾ? ಈ ಹಗರಣ ಸರಿನಾ? ಇದೆಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನ ಕಾಂಗ್ರೆಸ್ ಪಕ್ಷದ ಮುಖಂಡರು ಕೊಡಬೇಕಾಗಿದೆ. ಇಡೀ ದೇಶ ಇವತ್ತು ಜೆಡಿಎಸ್ ಮತ್ತೆ ಬಿಜೆಪಿ ಒಂದು ಹೊಂದಾಣಿಕೆ ಈ ಒಂದು ಕೆಲಸವನ್ನ ಮುಂದುವರಿಸಿಕೊಂಡು ಹೋಗಬೇಕು. ಕರ್ನಾಟಕ ರಾಜ್ಯದಲ್ಲಿ ಒಂದು ಬದಲಾವಣೆಯನ್ನು ತರಬೇಕು ಅಂತ ನಿರ್ಧಾರವನ್ನು ಮಾಡಿದ್ದಾರೆ. ನಾನು ಕುಮಾರಸ್ವಾಮಿ ಅವರು ಒಟ್ಟಾಗಿ ನಿಖಿಲ್ ಕುಮಾರಸ್ವಾಮಿ ಇರಬಹುದು, ನಮ್ಮ ವಿಜಯೇಂದ್ರಣ್ಣ ಇರಬಹುದು, ಉಳಿದೆಲ್ಲ ನಮ್ಮ ಮುಖಂಡರುಗಳು ಇಲ್ಲಿ ಆ ವ್ಯಕ್ತಿ ಈ ವ್ಯಕ್ತಿ ಅಂತ ಹೆಸರಿಡಕ್ಕೆ ನಾನು ಇಚ್ಛೆ ಪಡೋದಿಲ್ಲ. ನಾವೆಲ್ಲ ಒಟ್ಟಾಗಿ ಮುಂದೆ ದೃಢ ಹೆಜ್ಜೆಯನ್ನು ಇಟ್ಟು ಈ ನಾಡಿನಲ್ಲಿ ಒಂದು ಬದಲಾವಣೆಯನ್ನು ತರುವಂತ ಸಂಕಲ್ಪವನ್ನು ಮಾಡಬೇಕಾಗಿದೆ. ನನಗನ್ಸುತ್ತೆ, ನಾನೀಗಾಗಲೇ ಹೇಳಿದ್ದೇನೆ, ನಾವು ಮೈಸೂರು ತಲುಪೋದ್ರೊಳಗಾಗಿ ನೀವೇನಾದರೂ ಪ್ರಾಮಾಣಿಕರಿದ್ರೆ ಈ ಭ್ರಷ್ಟಾಚಾರ ನಡೆದಿರೋದು ಹೌದು ಅನ್ನೋದಾದ್ರೆ ಸ್ವತಃ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಟ್ಟು ಮನೆಗೆ ಹೋಗಬೇಕು ಅನ್ನುವಂತ ಒತ್ತಾಯವನ್ನ ಈ ಸಂದರ್ಭದಲ್ಲಿ ನಾನು ಮಾಡ್ತಾ ಇದ್ದೇನೆ. ಜನಹಿತವನ್ನ ಸಂಪೂರ್ಣ ಮರೆತು ಹಣದ ಬಲ, ಹೆಂಡದ ಬಲ, ತೋಳ್ಬಲ, ಅಧಿಕಾರ ಬಲ, ಜಾತಿಯ ವಿಷಬೀಜ ಬಿತ್ತಿ ಅಧಿಕಾರಕ್ಕೆ ಬರ್ತೇವೆ ಅನ್ನೋ ಭ್ರಮೆನಲ್ಲಿ ಅಂತ ನಿಮಗೆ ಇವತ್ತು ಈ ದೇಶದ ಜನ, ಈ ರಾಜ್ಯದ ಜನ ನಿಮ್ಮನ್ನ ಕ್ಷಮಿಸೋದಿಲ್ಲ. ಈಗಲಾದರೂ ನೀವು ಜಾಗೃತರಾಗಿ, ನಾನು ಮುಖ್ಯಮಂತ್ರಿಗಳಿಗೆ ಹೇಳ್ತೇನೆ, ಕಿವಿ ಮಾತನ್ನ ನೀವು ನಿಜವಾಗೂ ಮಾಡಿರುವಂತ ಅಕ್ಷಮ್ಯ ಅಪರಾಧ ಅಂತ ನಿಮಗೆ ಅನಿಸಿದ್ರೆ ಈಗಲಾದರೂ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ರಾಜ್ಯದ ಹಿತವನ್ನು ಕಾಪಾಡುವಂತ ಕೆಲಸವನ್ನು ನೀವು ಮಾಡಬೇಕು. ಇಲ್ಲದೇ ಇದ್ರೆ ಈ ನಾಡಿನ 6.5 ಕೋಟಿ ಜನ ನಿಮ್ಮನ್ನು ಕ್ಷಮಿಸೋದಿಲ್ಲ ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತೇನು ಪಾದಯಾತ್ರೆಯಲ್ಲಿ ಅಭೂತಪೂರ್ವವಾದಂತಹ ಜನಬೆಂಬಲ ಸಿಗ್ತಾ ಇದೆ. ಯುವ ಕಾರ್ಯಕರ್ತರು ಹೆಜ್ಜೆಗೆ ಹೆಜ್ಜೆ ಹಾಕಿ ಏನು ಹೋಗ್ತಾ ಇದ್ದೀರಾ, ಇದು ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಒಂದು ದಾಖಲೆ ಆಗ್ತಾ ಇದೆ. ಇಂಥ ಒಂದು ವಿಶೇಷವಾದ ಸಂದರ್ಭದಲ್ಲಿ ನಾನು ನಿಮ್ಮಲ್ಲಿ ಕೈ ಜೋಡಿಸಿ ವಿನಂತಿಯನ್ನು ಮಾಡ್ತೇನೆ. ನಾಳೆಯಿಂದ ಏನು ಈ ಪಾದಯಾತ್ರೆ ಮುಂದುವರಿತಾ ಇದೆ, ಎಲ್ಲರೂ ಸಹ ದೊಡ್ಡ ಪ್ರಮಾಣದಲ್ಲಿ ಸೇರೋದ್ರ ಮೂಲಕ ಈ ಸರ್ಕಾರಕ್ಕೆ ಕಿವಿ ಹಿಂಡುವಂತ ಕೆಲಸವನ್ನು ಮಾಡಬೇಕಾಗಿದೆ, ಬದಲಾವಣೆಯನ್ನು ತರಬೇಕಾಗಿದೆ. ಒಂದೊಂದು ದಿನ ಈ ಭ್ರಷ್ಟ ಕಾಂಗ್ರೆಸ್ ಮುಂದುವರೆದ್ರೆ ನಮ್ಮ ರಾಜ್ಯದ ಹಿತಕ್ಕೆ ಮಾರಕ ಆಗುತ್ತೆ ಅನ್ನೋದನ್ನ ನಾನು ಹೇಳುವಂತ ಅಗತ್ಯ ಇಲ್ಲ. ಇವತ್ತು ನಾನು ಕುಮಾರಸ್ವಾಮಿ ಅವರು 1 ಗಂಟೆ ಕಾಲ ಈ ರಾಜ್ಯದ ಸ್ಥಿತಿಗತಿಗಳ ಬಗ್ಗೆ, ರಾಜಕೀಯ ಇವತ್ತಿನ ಪರಿಸ್ಥಿತಿಗಳ ಬಗ್ಗೆ ಚರ್ಚೆ ಮಾಡಿದ್ದೇವೆ. ನಾವೆಲ್ಲ ಒಟ್ಟಾಗಿ ಒಂದಾಗಿ ಮುಂದೆ ದೃಢ ಹೆಜ್ಜೆಯನ್ನಿಟ್ಟರೆ ಈ ಸರ್ಕಾರ ಅಧಿಕಾರದಲ್ಲಿ ಮುಂದುವರಿಕೆ ಸಾಧ್ಯ ಇಲ್ಲ. ನಾನು ಹೇಳ್ತೇನೆ, ಸಿದ್ದರಾಮಯ್ಯನವರಿಗೆ ನಿಮಗೇನಾದರೂ ಮಾನ ಮರ್ಯಾದೆ ಕಿಂಚಿತ್ತಿದ್ರೆ, ನೀವು ಮಾಡಿರೋದು ಅಕ್ಷಮ್ಯ ಅಪರಾಧ ಅನ್ನೋದು ನಿಮ್ಮ ಮನವರಿಕೆ ಆಗಿದ್ರೆ ನೀವೇನೆ ಮುಂದೆ ಬಂದು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಾಗ ನಿಮ್ಗೆ ಸ್ವಲ್ಪ ಗೌರವ ಉಳಿಬಹುದು. ಇಲ್ದಿದ್ರೆ ಈ ನಾಡಿನ ಜನ ಕ್ಷಮಿಸೋದಿಲ್ಲ. ಅದಕ್ಕಾಗಿ ಮತ್ತೊಮ್ಮೆ ಈ ಪಾದಯಾತ್ರೆ ಭಾಗವಹಿಸಿರುವಂತ ನಮ್ಮೆಲ್ಲ ಕಾರ್ಯಕರ್ತ ಬಂಧುಗಳಿಗೆ ಇದು ಸಾಮಾನ್ಯ ಕೆಲಸ ಅಲ್ಲ. ಪಾದಯಾತ್ರೆ ಮೂಲಕ ಬೆಂಗಳೂರಿನಿಂದ ಮೈಸೂರುವರೆಗೂ ಹೊರಟಿರುವಂತ ಐತಿಹಾಸಿಕ ಈ ಕಾರ್ಯಕ್ರಮ ಕರ್ನಾಟಕ ರಾಜ್ಯ ಇತಿಹಾಸದಲ್ಲಿ ಒಂದು ದಾಖಲೆ ಆಗೋದಿದೆ. ಬಹುಶಃ ಇದನ್ನ ನಾವೆಲ್ಲ ನೆನಪು ಮಾಡಿಕೊಂಡು
ಒಟ್ಟಾಗಿ ಒಂದಾಗಿ ಹೆಜ್ಜೆ ಇಡೋಣ. ಈ ಸರ್ಕಾರವನ್ನ ಮನೆಗೆ ಕಳಿಸೋವರೆಗೆ, ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡೋವರೆಗೆ ನಮ್ಮ ಹೋರಾಟ ಮುಂದುವರಿಯೋದಿದೆ. ಅದಕ್ಕೆ ಎಲ್ಲ ರೀತಿಯ ಸಹಕಾರ ನೀವು ಕೊಡಬೇಕು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತೊಮ್ಮೆ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಪಾದಯಾತ್ರೆಯಲ್ಲಿ ಭಾಗವಹಿಸಿರುವಂತ ನಮ್ಮೆಲ್ಲ ಕಾರ್ಯಕರ್ತ ಬಂಧು ಭಗಿನಿಯರಿಗೆ, ಮಾಧ್ಯಮದ ಸ್ನೇಹಿತರಿಗೆ, ವೇದಿಕೆ ಮೇಲಿರುವಂತ ಎಲ್ಲ ಮುಖಂಡರಿಗೆ ವಂದನೆ, ಅಭಿನಂದನೆಯನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. बोलो भारत माता की, प्रधानी नरेंद्र मोदी जी ಅವರಿಗೆ ಭಾರತ್ ಮಾತಾ ಕಿ, ವಂದೇ ವಂದೇ ಭಾರತ್ ಮಾತಾ ಕಿ. ಧನ್ಯವಾದಗಳು. ನಮಸ್ಕಾರ. ಈಗ ನಮ್ಮನ್ನ ಉದ್ದೇಶಿಸಿ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಗಳು, ಕೇಂದ್ರ ಸಚಿವರು ಸನ್ಮಾನ್ಯ ಎಚ್ ಡಿ ಕುಮಾರಸ್ವಾಮಿ ಅವರು ಮಾತನಾಡಬೇಕು ಅಂತ ವಿನಂತಿಯನ್ನ ಮಾಡ್ತೇನೆ. ಭಾರತೀಯ ಜನತಾ ಪಕ್ಷ ಹಾಗೂ ಜಾತ್ಯತೀತ ಜನತಾದಳದ ಜಂಟಿ ನಾಯಕತ್ವದಲ್ಲಿ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ರೈತ ಪರವಾದಂತಹ ಹಲವಾರು ಕೊಡುಗೆಗಳನ್ನು ನಾಡಿಗೆ ನೀಡಿರ್ತಕ್ಕಂಥ, ನಮ್ಮೆಲ್ಲರಿಗೆ ಮಾರ್ಗದರ್ಶಕರೂ ಆಗಿರ್ತಕ್ಕಂಥ ಈ ಒಂದು ಇಳಿಯ ವಯಸ್ಸಿನಲ್ಲಿ ಬಹುಶಃ ಸನ್ಮಾನ್ಯ ದೇವೇಗೌಡರ ನಂತರ ಅವರಿಗೆ 92 ವರ್ಷ, ಯಡಿಯೂರಪ್ಪನವರಿಗೆ 82 ವರ್ಷ. ಬಹುಶಃ ಈ ಎರಡು ದಿಗ್ಗಜರು ಇವತ್ತು ಈ ರಾಜ್ಯದಲ್ಲಿ ಅಪರೂಪದ ರಾಜಕಾರಣಿಗಳು ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹುಟ್ಟು ಹೋರಾಟಗಾರರು ಅಂತಕ್ಕಂಥದ್ದನ್ನ ಸ್ಮರಿಸ್ಕೊಳ್ಳಿಕ್ಕೆ ಬಯಸ್ತಾ ಇದ್ದೇನೆ. ಈ ಒಂದು ಪಾದಯಾತ್ರೆ ಯಾವುದೋ ಒಂದು ಹಸುವಿಗೆ ಮಾಡ್ತಾ ಇರತಕ್ಕಂಥ ಪಾದಯಾತ್ರೆ ಅಲ್ಲ. ನಾಡಿನ ಬಡ ಜನತೆಯ ನೀವು ಬೆವರು ಸುರಿಸಿ ನಾಡಿನ ಖಜಾನೆಗೆ ಕಟ್ಟಿರ್ತಕ್ಕಂಥ ನಿಮ್ಮ ಹಣವನ್ನ ಇವತ್ತು ಯಾವೊಂದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳಿಗೆ ಮೀಸಲಾಗಿಟ್ಟಂತ ಹಣವನ್ನ ಲೂಟಿ ಮಾಡಿರ್ತಕ್ಕಂಥ ಈ ಸರ್ಕಾರ ಈ ರಾಜ್ಯದಲ್ಲಿ ಇರಬೇಕೋ ಬೇಡವೋ ಅಂತಕ್ಕಂಥ ಜನತೆಯಲ್ಲಿ ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಈ ಕಾರ್ಯಕ್ರಮ ಇದು. ಈ ಒಂದು ಕಾರ್ಯಕ್ರಮದ ಒಂದು ಮುಖಂಡತ್ವವನ್ನು ವಹಿಸಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷದ ಕರ್ನಾಟಕ ರಾಜ್ಯ ಘಟಕದ ಅಧ್ಯಕ್ಷರು ಹಾಗೂ ಕ್ರಿಯಾಶೀಲ ಯುವಕ ಮಿತ್ರರು ಆಗಿರ್ತಕ್ಕಂಥ ವಿಜಯೇಂದ್ರ ಅವರೇ, ನಮ್ಮ ಪಕ್ಷದ ಯುವ ಜನತಾದಳದ ಅಧ್ಯಕ್ಷರು, ನಿಮ್ಮ ಮನೆಯ ನಿಖಿಲ್ ಕುಮಾರಸ್ವಾಮಿ ಅವರೇ, ಮತ್ತು ಸ್ವಲ್ಪ ದಿನಗಳ ಕಾಲ ಅಂದ್ರೆ ಇಲ್ಲ ಒಂದು ವರ್ಷಲೇ ಇದ್ರೇನು ಉಸ್ತುವಾರಿ ಸಚಿವರು ಉಪಮುಖ್ಯಮಂತ್ರಿಗಳಾಗಿ ಯಡಿಯೂರಪ್ಪನವರ ನಾಯಕತ್ವದಲ್ಲಿ 2 ವರ್ಷಗಳ ಕಾಲ ರಾಮನಗರದ ಉಸ್ತುವಾರಿ ಸಚಿವರಾಗಿ 4 ವರ್ಷಗಳ ಕಾಲ ಈ ಒಂದು ಜಿಲ್ಲೆಯ ಅಭಿವೃದ್ಧಿಗೆ ಅವರದೇ ಆದಂತಹ ಕಾಣಿಕೆ ಕೊಟ್ಟಿರ್ತಕ್ಕಂಥ ಅಶ್ವಥ್ ನಾರಾಯಣ ಅವರೇ, ನಮ್ಮ ಪಕ್ಷದ ಶಾಸಕಾಂಗ ಪಕ್ಷದ ನಾಯಕರಾಗಿರ್ತಕ್ಕಂಥ ಸುರೇಶ್ ಬಾಬು ಅವರೇ, ರಾಜೀವ್ ಅವರೇ, ನಮ್ಮ ವಿರೋಧ ಪಕ್ಷದ ಮೇಲ್ಮನೆಯ ನಾಯಕರಾಗಿರ್ತಕ್ಕಂಥ ಛಲವಾದಿ ನಾರಾಯಣ ಸ್ವಾಮಿ ಅವರೇ, ಇವತ್ತು ಬೆಳಗ್ಗೆಯಿಂದ ಪಾದಯಾತ್ರೆಗೆ ಒಂದು ದೊಡ್ಡ ಮೆರಗನ್ನ ತಂದುಕೊಟ್ಟಿರ್ತಕ್ಕಂಥ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ನನ್ನ ಹಳೆ ಸ್ನೇಹಿತರೇ ಅವರು, ನಾವೆಲ್ಲ ಒಂದು ಕುಟುಂಬವೇ ಆಗಿದ್ದವರು, ನಮ್ಮ ಕೃಷ್ಣಪ್ಪಣ್ಣ ಅವರೇ, ಮಳವಳ್ಳಿಯ ಡಾಕ್ಟರ್ ಅನ್ನದಾನಿ ಅವರೇ, ಶ್ರೀಕಂಠೇಗೌಡ್ರೆ, ಅಲ್ಲಿಂದ ನಮ್ಮ ಅರವಿಂದ್ ಬೆಲ್ಲದ್ದವರು ನಿನ್ನೆ ದಿನದಿಂದಲೂ ಈ ಒಂದು ಕಾರ್ಯಕ್ರಮದಲ್ಲಿ ನಿರಂತರವಾಗಿ ಭಾಗವಹಿಸಿದ್ದಾರೆ. ಮತ್ತು ನಮ್ಮ ಮುನ್ಸ್ವಾಮಿ ಅವರು ಮಾಜಿ ಸದಸ್ಯರಿದ್ದಾರೆ. ನಮ್ಮ ದಕ್ಷಿಣ ಕನ್ನಡದ ನಮ್ಮ ಶಾಸಕ ಮಿತ್ರರು ಬೆಲ್ದಾಳೆ ಅವರಿರಬಹುದು, ನಮ್ಮ ಮಾಗಡಿಯ ನನ್ನ ಕಷ್ಟಕಾಲದಲ್ಲಿ ಜೊತೆಯಲ್ಲಿ ನಿಂತಿರ್ತಕ್ಕಂಥ ಮಾಜಿ ಶಾಸಕರು ಮಂಜಣ್ಣ ಅವರೇ ಹಾಗೂ ಜೈಮುತ್ತು ಅವರೇ, ಚನ್ನಪಟ್ಟಣದ ನಮ್ಮ ಪಕ್ಷದ ಜವಾಬ್ದಾರಿ ನಿರ್ವಹಣೆ ಮಾಡ್ತಾ ಇರ್ತಕ್ಕಂಥ ಹಲವಾರು ನಾಯಕರಿದ್ದೀರಿ. ಇಲ್ಲಿ ಚನ್ನಪಟ್ಟಣದಿಂದಲೂ ಬಂದಿದ್ದೀರಿ, ರಾಮನಗರದಲ್ಲಿ
ನನಗೆ ಜನ್ಮ ಕೊಟ್ಟಂತ ಪುಣ್ಯಾತ್ಮರು ಇಲ್ಲಿದ್ದೀರಿ. ಅದ್ರ ಜೊತೆಗೆ ಸಕಲೇಶ್ಪುರದ ಶಾಸಕ ಮಿತ್ರರಾಗಿರ್ತಕ್ಕಂಥ ಮಂಜು ಅವರೇ, ಭೋಜೇಗೌಡ್ರೆ, ರಾಜೀವ್ ಅವರ ಹೆಸರು ಮೊದಲೇ ಹೇಳಿದೆ, ನಮ್ಮ ಅಂತಾನಿದು ಆಯ್ತು, ಗೌತಮ್ ಅವರೇ, ನಮ್ಮ ಚೌಡರೆಡ್ಡಿ ಅವರೇ, ಎಲ್ಲ ನಾಡಗೌಡ್ರೆ, ಪಕ್ಷದ ಎಲ್ಲ ಪ್ರಮುಖ ನಾಯಕರುಗಳೇ, ಹಾಗೂ ಸಾರಾ ಮಹೇಶ್ ಅವರು, ಸುನೀಲ್ ಕುಮಾರ್ ಅವರು ಸಹ ನಿನ್ನೆಯಿಂದ ಜೊತೆಯಲ್ಲೇ ಇದ್ದಾರೆ. ನಮ್ಮ ಕಾರ್ಕಳದ ಶಾಸಕ ಮಿತ್ರರು, ಈಗ ನಮ್ಮ ಮತ್ತೆ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಸಹೋದರಿ ಅಲ್ಲಿಂದ ಸಹ ಬಂದಿದ್ದಾರೆ. ಮಾಜಿ ಶಾಸಕರು ಇಲ್ಲೇ ಇದ್ದಾರೆ. ಇಲ್ಲಿ ಬೆಳಗ್ಗೆಯಿಂದ ಪಾದಯಾತ್ರೆಯಲ್ಲಿ ಭಾಗವಹಿಸಿದ್ದಾರೆ. ಅದರ ಜೊತೆಯಲ್ಲಿ ಎರಡೂ ಪಕ್ಷಗಳ ರೂಪಾಲಿ ನಾಯಕ್ ಅವರು, ಎರಡೂ ಪಕ್ಷಗಳ ನಿಷ್ಠಾವಂತ ಕಾರ್ಯಕರ್ತ ಬಂಧುಗಳೇ, ಈ ನಾಡಿನಲ್ಲಿ ಯಾವೊಂದು ಭ್ರಷ್ಟ ಸರ್ಕಾರವನ್ನ ತೆಗೆಯಬೇಕು ಅಂತ ಹೇಳಿ ಈ ಒಂದು ಹೋರಾಟಕ್ಕೆ ನೀವು ಕಿಚ್ಚನ್ನ ಕೊಟ್ಟಿದ್ದೀರಿ. ನಿನ್ನೆಯಿಂದ ಬಹಳ ಉತ್ಸಾಹದಲ್ಲಿ ಕಾರ್ಯಕ್ರಮದಲ್ಲಿ ಏನು ಭಾಗವಹಿಸಿದ್ದೀರಿ. ಈ ಕಾರ್ಯಕ್ರಮದ ಯಶಸ್ಸು ಯಾವುದೋ ವೈಯಕ್ತಿಕವಾದಂತಹ ನಮ್ಮ ಒಂದು ಆಸೆ ಆಕಾಂಕ್ಷೆಗಳಿಗಲ್ಲ. ಯಾವ ಈ ರಾಜ್ಯದಲ್ಲಿ ಭ್ರಷ್ಟಾಚಾರವನ್ನು ನಿಲ್ಲಿಸ್ತೀವಿ ಅಂತ ಹೇಳಿ ಏನು ಒಂದು ಹಲವಾರು ಸುಳ್ಳುಗಳನ್ನ ಹೇಳಿ ಈ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಂತವ್ರು, ಅವೆಂತವ ಕಾರ್ಡ್ಗಳು ಬೇರೆ ಕೊಟ್ಕೊಂಡು ಹೊರಟುಬಿಟ್ರು. ಕುಕ್ಕರ್ ಅಂತೆ, ಕವಾಪ್ರೆ ಅಂತೆ, ಇದೆಲ್ಲವನ್ನ ಕೊಟ್ಕೊಂಡು 136 ಸೀಟ್ ಗೆದ್ದು ಬಿಟ್ಟಿದ್ದೇವೆ ಹೇಳ್ತಾರೆ. ಅದೆಲ್ಲ ಇರ್ಲಿ, 136 ಕೊನೆಗೆ 36ಕ್ಕೋ ಇಲ್ಲ 16ಕ್ಕೋ ಬಂದಿದ್ದ ಗೊತ್ತಿದೆ ನನಗೆ. ಒಂದು ಇವತ್ತು ನಾನು ನಮ್ಮ ವೇದಿಕೆ ಮೇಲೆ ಇರ್ತಕ್ಕಂಥ ಯಡಿಯೂರಪ್ಪನವರ ಅನುಮತಿಯನ್ನ ಪಡೆದು, ಯಾಕೆಂದ್ರೆ ಈ ಪಾದಯಾತ್ರೆಯನ್ನ ಪ್ರಾರಂಭ ಮಾಡತಕ್ಕಂಥ ನಿರ್ಧಾರವನ್ನ ಎರಡೂ ಪಕ್ಷಗಳಲ್ಲಿ ತೀರ್ಮಾನ ಮಾಡಿದಾಗ ಪ್ರಾರಂಭಿಕ ಹಂತದಲ್ಲಿ ಕೆಲವರೆಲ್ಲ ಭಾವನೆ ಇತ್ತು. ಮಳೆ ಇದೆ, ನಮ್ಮ ರೈತರು ಕಳೆದ ವರ್ಷ ಬರಗಾಲದಲ್ಲಿದ್ದರು, ಬರಗಾಲದಲ್ಲಿದ್ದಕ್ಕಂಥ ಸಂದರ್ಭದಲ್ಲಿ ಕಷ್ಟದಲ್ಲಿದ್ದರು, ಮಳೆ ಆಗಿರೋದ್ರಿಂದ ಅವರಿಗೆ ಬಿತ್ತನೆ ಮಾಡಲಿಕ್ಕೆ ಅವಕಾಶ ಕೊಡಬೇಕು ಅಂತಕ್ಕಂಥದ್ದು ನಮ್ಮ ಪಕ್ಷದಲ್ಲೂ ಕೆಲವರು ಚರ್ಚೆಗಳು ಮಾಡಿದ್ರು. ಅದರಿಂದ ಸ್ವಲ್ಪ ಪ್ರಾರಂಭಿಕ ಹಂತದಲ್ಲಿ ಒಂದು ಸಮಸ್ಯೆ ಇದ್ದಿದ್ದನ್ನು ನಾವೇ ಬಗೆಹರಿಸ್ಕೊಂಡಿದ್ದೇವೆ. ಇಲ್ಲಿ ಯಾವ ಒತ್ತಡಗಳೇನಿರಲಿಲ್ಲ. ಇಂಥ ಒಂದು ಪಾದಯಾತ್ರೆಗೆ ನಾವು ಚಾಲನೆಯನ್ನ ಕೊಟ್ಟ ನಂತರ ಜನಾಂದೋಲನದ ಹೆಸರಿನಲ್ಲಿ ಬಿಡದಿಯಿಂದ ಪ್ರಾರಂಭ ಮಾಡಿ ನಿನ್ನೆ ರಾಮನಗರಕ್ಕೆ ಬಂದು ಇಲ್ಲಿಂದ ಚನ್ನಪಟ್ಟಣಕ್ಕೆ ಹೋಗಿದ್ದಾರೆ. ಒಂದು ನನ್ನ ಬಗ್ಗೆ, ವಿಜಯೇಂದ್ರ ಬಗ್ಗೆ ಅತ್ಯಂತ ಲಘುವಾಗಿ ಮಾತನಾಡಿರ್ತಕ್ಕಂಥ ಕನಕಪುರದ ಮಹಾನ್ ನಾಯಕರೇನಿದ್ದಾರೆ ಸಿಡಿ ಶಿವ ಅವರು, ಬಹಳ ಜನ ಇದ್ರಿ ನೋಡಿದ್ರು, ಬ್ಲಾಕ್ ಅಂಡ್ ವೈಟ್ ಟಿವಿನಲ್ಲಿ ತೋರಿಸ್ತಾ ಇದ್ದಾಗ ನೋಡಿದಿರಿ, ಬಹಳ ಜನ ಇದ್ದೀರಿ, ಕನಕಪುರದವರು ಬಂದಿದ್ದೀರಿ. ಅವರು ಪ್ರಥಮವಾಗಿ ಒಂದು ಮಾತನ್ನ ಹೇಳಿದ್ದಾರೆ ನನ್ನ ಬಗ್ಗೆ. ಕುಮಾರಸ್ವಾಮಿಯ ಒಂದು ವೃತ್ತಿ ಪ್ರಾರಂಭ ಆಗಿದ್ದು ಬೆಂಗಳೂರು ನಗರದಲ್ಲಿ. ನಾನು ನ್ಯಾಷನಲ್ ಕಾಲೇಜ್ನಲ್ಲಿ ಓದ್ತಕ್ಕಂಥ ಫೈನಲ್ ಇಯರ್ BS ನಲ್ಲಿ ಓದಬೇಕಾದ್ರೆ ಬೆಂಗಳೂರು ನಗರದ ಕಸ ವಿಲೇವಾರಿ ಓದ್ತಕ್ಕಂಥ ಸಂದರ್ಭದಲ್ಲಿ ಒಂದು ಸಣ್ಣ ವೃತ್ತಿ ಮಾಡ್ತಾ ಇದ್ದೆ. ಸುಧಾಮ್ ನಗರ, ವಿಲ್ಸನ್ ಗಾರ್ಡನ್ನು, ಜಯನಗರ 3 ವಾರ್ಡ್ಗಳಲ್ಲಿ ಕಸವನ್ನ ಕ್ಲೀನ್ ಮಾಡ್ತಕ್ಕಂಥ ಒಂದು ಕಾಂಟ್ರಾಕ್ಟ್ ತಗೊಂಡಿದ್ದೆ ನಾನು. ಈಗ ನನಗೆ ನನ್ನ ನಾಡಿನ ಜನತೆ, ನನ್ನನ್ನು ಬೆಳೆಸಿರ್ತಕ್ಕಂಥ ನನ್ನ ರಾಮನಗರದ ನನ್ನ ತಂದೆ ತಾಯಿದ್ರು, ರಾಜಕೀಯವಾಗಿ ಜನ್ಮ ಕೊಟ್ಟಂತ ನನ್ನ ತಂದೆ ತಾಯಿದ್ರು, ಇವತ್ತು ನನಗೆ ಆ ಕೆಲಸ ನಿನಗೆ ಸರಿ ಇಲ್ಲ ಅಂತಲೇ ರಾಜ್ಯದ ರಾಜಕಾರಣದಲ್ಲಿ ರಾಜಕೀಯವನ್ನು ಮಾಡು ಅಂತ ಹೇಳಿ ನನಗೇನು ಆಶೀರ್ವಾದ ಮಾಡಿದ್ದೀರಿ. ಈ ಕಾಂಗ್ರೆಸ್ ಸರ್ಕಾರದ ಭ್ರಷ್ಟಾಚಾರದ ಕಸ ಇವತ್ತು ಮೂಲೆಯಲ್ಲಿ ಏನಿದೆ ಆ ಕಸವನ್ನ ಕ್ಲೀನ್ ಮಾಡ್ತಕ್ಕಂಥದ್ದಕ್ಕೆ ಇವತ್ತು ಯಡಿಯೂರಪ್ಪನವರು ನಾವು ಜೊತೆಗೂಡಿ ಅವರಿಗೆ ಈ ಮಾತು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಹೌದಪ್ಪ, ನಾನು ಪ್ರಾರಂಭ ಮಾಡಿದ್ದು ಕಸ ಕ್ಲೀನ್ ಮಾಡೋ ಕೆಲಸನೇ ಪ್ರಾರಂಭ ಮಾಡಿದೆ. ಈಗ ನಿಮ್ಮ ಭ್ರಷ್ಟಾಚಾರದ ಕಸ ಇದೆಯಲ್ಲ, ತೆಗಿಬೇಕಲ್ಲ. ಈಗ ಅದಕ್ಕೆ ಇವತ್ತು ಎರಡೂ ಪಕ್ಷಗಳ ನಮ್ಮ ಮುಖಂಡರುಗಳು, ನಮ್ಮ ಪಕ್ಷದ ಎರಡೂ ಪಕ್ಷದ ಕಾರ್ಯಕರ್ತ ಮಿತ್ರರು ಇವತ್ತೇನು ಹೊರಟಿದ್ದಾರೆ, ಇದು ರಾಜಕೀಯದ ಸುನಾಮಿ. ಇದು ಈ ರಾಜಕೀಯದ ಸುನಾಮಿಯಲ್ಲಿ ಕಾಂಗ್ರೆಸ್ ಪಕ್ಷ ಸಂಪೂರ್ಣವಾಗಿ ಕರ್ನಾಟಕ ರಾಜ್ಯದಲ್ಲಿ ನಿರ್ಮೂಲ ಆಗಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲೇ ನಾನು ಬಿಜೆಪಿಯ ಜೊತೆ 2ನೇ ಬಾರಿಗೆ ಇವತ್ತು ಹೊಂದಾಣಿಕೆಯನ್ನು ಮಾಡಿಕೊಂಡಿರ್ತಕ್ಕಂಥದ್ದು.
ಇದನ್ನ ಯಾರು ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ. ಪಾಪ ಹೇಳಿದ್ದಾರೆ, ನನ್ನ ಆಸ್ತಿ ಬಗ್ಗೆ ಕೇಳಿದ್ದಾರೆ. ನಾನು ಅವ್ರಿಗೆ ಹೇಳಲಿಕ್ಕೆ ಬಯಸ್ತೀನಿ, ನನ್ನ ಆಸ್ತಿ ಈ ನಾಡಿನ 6.5 ಕೋಟಿ ಜನತೆ ನನ್ನ ಆಸ್ತಿ. ಪಾಪ ಹೇಳಿದ್ದಾರೆ, ನಮ್ಮ ತಂದೆಯವರ ಆಸ್ತಿ ಕೇಳಿದ್ದಾರೆ, ನಮ್ಮ ತಂದೆಯವರೇ ಆಸ್ತಿ ಮಾಡಿದ್ದಾರೆ ಅಂತ. 60 ವರ್ಷ ರಾಜಕೀಯ ಜೀವನದಲ್ಲಿ ಸುದೀರ್ಘವಾಗಿ ರಾಜಕೀಯ ಮಾಡಿ, ಸುದೀರ್ಘವಾದ ರಾಜಕಾರಣ ಸಹ ಮಾಡಿ, 60 ವರ್ಷದಲ್ಲಿ ಇದ್ದಂಥದ್ದು ಒಂದು 2-3 ವರ್ಷ ನೀರಾವರಿ ಮಂತ್ರಿ, 10 ತಿಂಗಳು ದೇಶದ ಪ್ರಧಾನಮಂತ್ರಿ, 18 ತಿಂಗಳು ಮುಖ್ಯಮಂತ್ರಿ. ಅವ್ರನ್ನ ಪ್ರಶ್ನೆ ಮಾಡಿದ್ದೀರಿ, ಎಷ್ಟು ಆಸ್ತಿ ಮಾಡಿದ್ದೀರಿ ದೇವೇಗೌಡ್ರೆ ಅಂತ. ದೇವೇಗೌಡರಿಗೆ ದೇವರಾಜ ಅರಸು ಅವರು ಮುಖ್ಯಮಂತ್ರಿಗಳಿದ್ದಾಗ ಒತ್ತಡ ಹಾಕಿ ಸದಾಶಿವನಗರದಲ್ಲಿ ಒಂದು ಸೈಟ್ ಕೊಟ್ಟಿದ್ರು. 120/90 ಒಂದು ಸೈಟ್ ಕೊಟ್ಟಿದ್ರು. ದೇವೇಗೌಡರು ವಿರೋಧ ಪಕ್ಷದ ನಾಯಕರಾಗಿ ಒಂದು ಫಿಯೇಟ್ ಕಾರ್ ಇಟ್ಕೊಂಡು ಅವರೇ ಡ್ರೈವ್ ಮಾಡ್ತಿದ್ರು. ನಾವೆಲ್ಲ ಸಣ್ಣ ಮಕ್ಕಳು. ಆ ಒಂದು ಸೈಟನ್ನ ಹಠ ಮಾಡಿ ತಗೊಳ್ಳೇಬೇಕು ಅಂತ ಹೇಳಿ ಒತ್ತಡ ಹಾಕಿದಾಗ ಆ ಫಿಯೇಟ್ ಕಾರನ್ನ ಮಾರಾಟ ಮಾಡಿ ದೇವೇಗೌಡರು ಅವತ್ತು ಆ ಸೈಟನ್ನ ಖರೀದಿ ಮಾಡಿದ್ರು. ಆ ಸೈಟನ್ನು ಸಹ ನಾವು 4 ಜನ ಮಕ್ಕಳೇನಿದ್ದೇವೆ, 4 ಜನಕ್ಕೆ 4 ಭಾಗ ಮಾಡಿ ಆ ಸೈಟನ್ನು ಕೊಟ್ಟರು. ಇವತ್ತು ದೇವೇಗೌಡರ ಹೆಸರಿನಲ್ಲಿ ಯಾವ ಆಸ್ತಿ ಇಲ್ಲ, ಸ್ವಂತ ಮನೆ ಇಲ್ಲ ಅವರಿಗೆ. ದೇವೇಗೌಡರಿಗೆ ಅವರು ಬದುಕಿರ್ತಕ್ಕಂಥದ್ದು ಈ 92 ವರ್ಷದಲ್ಲಿ ಅವರ ಮಗಳ ಮನೆಯಲ್ಲಿ ಬದುಕ್ತಾ ಇದ್ದಾರೆ. ಅವರ ಆಸ್ತಿ ಬಗ್ಗೆ ಕೇಳ್ತೀಯಲ್ಲಪ್ಪ, ನೀನು ಯಾರು ಬಂದಪ್ಪ? ಇದೇನೋ ಕೆಂಪೇಗೌಡರ ವಂಶಸ್ಥರಂತಿವ್ರು. ಕೆಂಪೇಗೌಡರ ವಂಶಸ್ಥರು ಪಾಪ ಅದೆಲ್ಲ ಕನಕಪುರದಲ್ಲಿ ಚಿನ್ನ ಆಳದು ಊರೂರಿಗೆ ಹೋಗಾರಂತೆ. ಚಿನ್ನ ಅಳಿಯಕ್ಕೆ ಊರೂರಿಗೆ ಹೋಗಾರಂತೆ. ಇವರಪ್ಪ ಹೇಳ್ತಾರೆ, ಚಿನ್ನ ಅಳಿಯಕ್ಕೆ ಹೋಯ್ತಿದ್ರು, ಹುರುಳಿಕಾಳು ಅಳಿಯಕ್ಕೆ ಹೋಯ್ತಿದ್ರು, ನಾವೇನು ಕಂಡಿದೀವ? ಅದು ಕನಕಪುರದಲ್ಲಿ ಚಿನ್ನ ಅಳಿಯಕ್ಕೆ ಹೋಗಿದ್ರು ಅಂದ್ರೆ ಇಲ್ಲೆಲ್ಲ ಇದೀರಿ ಕನಕಪುರದವರು, ಕನಕಪುರ ಜನ ಇದ್ದೀವಿ ಊರಲ್ಲಿ. ಇವತ್ತು ಆಸ್ತಿ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀರಿ. ಸನ್ಮಾನ್ಯ ಶಿವಕುಮಾರ್ ಅವರೇ, ಯಾವ ನೈತಿಕತೆ ಇಟ್ಕೊಂಡಿದ್ದೀರಿ? ಫಾರೆಸ್ಟ್ಗಳು ನುಂಗಿದ್ದೀರಿ, ಕನಕಪುರದ ಕಲ್ಲು ಮಂಟಿಗಳನ್ನೆಲ್ಲ ನುಂಗಿದ್ದೀರಿ. ನಾನು ಇಲ್ಲಿರ್ತಕ್ಕಂಥ ಇಲ್ಲೇನು ಪೇಟೆ ಬೀದಿನಲ್ಲಿ ಅಂಗಡಿ ಇಟ್ಕೊಂಡಿದ್ರಲ್ಲ ನಮ್ಮ ಹೂಮಾರವರು, ಜೀವನ ಮಾಡ್ತಿರಲ್ಲ ಕಷ್ಟಪಟ್ಟು, ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಶ್ರಮ ಪಟ್ಟು ಕೆಲಸ ಮಾಡ್ತಕ್ಕಂಥ ಈ ಪೇಟೆ ಬೀದಿಯಲ್ಲಿ ಇರ್ತಕ್ಕಂಥ ಅಂಗಡಿ ಮಾಲೀಕರು, ಅದ್ರ ಜೊತೆಗೆ ಅಲ್ಲಿ ಆ ಸೇತುವೆ ಹತ್ರ ಆ ಫುಟ್ಪಾತ್ ಅಲ್ಲಿ ಇಟ್ಕೊಂಡು ಜೀವನ ಮಾಡ್ತಾ ಇದ್ದೀರಲ್ಲ, ನೀವೆಲ್ಲ ಸೇರಿ ನನ್ನನ್ನು ಬೆಳೆಸಿದ್ದೀರಿ ಈ ರಾಮನಗರದಲ್ಲಿ. ಕೇಳಲಿಕ್ಕೆ ಬಯಸ್ತೇನೆ, ಕೇಳ್ತಾರ ಅವರು. ನಿನ್ನೆ ದಿನ ದೇವೇಗೌಡರು ಇಲ್ಲಿಗೆ ಚುನಾವಣೆಗೆ ಬರೋದಕ್ಕಿಂತ ಮುಂಚೆ ನಿಮ್ಮ ಆಸ್ತಿ ಏನಿತ್ತು, ಇಲ್ಲಿ ಬಂದ ಮೇಲೆ ನಿಮ್ಮ ಆಸ್ತಿ ಎಷ್ಟು ವೃದ್ಧಿಯಾಗಿದೆ ಅಂತ ಕೇಳ್ತಾ ಇದ್ದಾರೆ. ಇಲ್ಲಿರ್ತಕ್ಕಂಥ ಬೆಳೆಸಿರ್ತಕ್ಕಂಥ ಹಲವಾರು ನನ್ನ ಯುವಕ ಸ್ನೇಹಿತರಿದ್ದೀರಿ, ನಮ್ಮ ತಂದೆ ವಯಸ್ಸಿನವರು ಇದ್ದೀರಿ. ನಾನು ದೇವೇಗೌಡರು 95ರಲ್ಲಿ ಇಲ್ಲಿ ಚುನಾವಣೆಗೆ ನಿಂತಾಗ 10 ವರ್ಷದ ಮುಂಚೆ ಮೈಸೂರಿನಲ್ಲಿ ಒಂದು ಚಿತ್ರದ ಹಂಚಿಕೆದಾರನಾಗಿ ಜೀವನ ಏನು ಮಾಡ್ತಾ ಇದ್ದೆ. ಅಲ್ಲಿ ದುಡಿದು ಸಂಪಾದನೆ ಮಾಡಿದಂತ ಹಣವನ್ನ ತಂದು ಕೇತಗನಹಳ್ಳಿ ಗ್ರಾಮ ಬಿಡದಿ, ಬೋರೈನರ್ ಇಲ್ಲ ಇವತ್ತು ನಮ್ಮ ಜೊತೆನಲ್ಲಿ. ಒಬ್ಬ ಚೈನಾ ಸಾಬ್ ಅಂತ ಹೇಳಿದ್ರು, ಒಬ್ರು 6.5 ಅಡಿ ಎತ್ತರದವರು. ಆ ಚೈನಾ ಸಾಬ್ರು ಸಾಹುಕಾರರು ನನ್ನ ಕರ್ಕೊಂಡೋಗಿ ಆ ಮುಖ್ಯ ರಸ್ತೆಯಲ್ಲಿ ನಿಲ್ಲಿಸಿ ಜಮೀನು ತೋರಿಸಿದ್ರು. ಆ ಮುಖ್ಯ ರಸ್ತೆಯಲ್ಲಿ ನಿಂತ್ಕೊಂಡು ನೋಡಿದ್ರು ಕಲ್ಲು ಮಂಟಿ ಕಾಣಿಸ್ತಾ ಇತ್ತು. ನಾನು ಅವ್ರಿಗೆ ಹೇಳಿದೆ, ಚೈನಾ ಸಾಹೇಬ್ರಿಗೆ, ಅಪ್ಪ ನಾನು ಬಂದಿರೋದು ನಮ್ಮ ಅಪ್ಪ ರೈತನಾಗ ಜೀವನ ಮಾಡುವಂತಾರೆ, ನನಗೆ ಹೊಲ ಉಳಕ್ ಜಮೀನು ತೋರಿಸು ಅಂದ್ರೆ ಕಲ್ಲೊಡೆಯಕ್ಕೆ ಜಾಗ ತೋರಿಸಿದೆಯಲ್ಲಪ್ಪ ಅಂತ ಕೇಳಿದೆ. ಇದಿನ್ನೂ ಮರ್ತಿಲ್ಲ, 40 ವರ್ಷ ಆಗಿದೆ. 40 ವರ್ಷ ಆಗಿದೆ ರಾಮನಗರದ ಭೂಮಿಯಲ್ಲಿ ನಾನು ಕಾಲಿಟ್ಟು. ಅಲ್ಲಿ ನಿಮಗೆ ಗೊತ್ತಿಲ್ಲ, ಬಂದು ನೋಡಿ ಅಂದರು. ಒಬ್ಬ ಮಡಿವಾಳರು ಸಮಾಜದ ಮರಿಯಪ್ಪ ಅಂತ ಹೇಳಿ ಹೊಲ ಉಳ್ತಾ ನಿಂತಿದ್ರು. ರೈಲ್ವೆ ಕ್ರಾಸ್ ದಾಟ ಕಡೆ ಮುಂದಕ್ಕೆ ಹೋದೆ. ಮರ್ತಿಲ್ಲ ನಾನು, ನನಗೆ ಜಮೀನು ಕೊಟ್ಟಂತ ಒಂದು ಕುಟುಂಬವನ್ನು ನಾನು ಮರ್ತಿಲ್ಲ. ನಾನು ಅಲ್ಲಿ ಯಾವ ಜನ ನನಗೆ ಪ್ರೀತಿಯಿಂದ ಅವತ್ತು ಜಮೀನು ಕೊಟ್ಟಿದ್ದಾರೆ. ಇವತ್ತು 45 ಎಕರೆ ಭೂಮಿ ನಾನು ಕೊಂಡ್ಕೊಂಡಿದ್ದೇನೆ. ಯಾವಾಗ ಕೊಂಡ್ಕೊಂಡೆ? MLA ಯಾಕೆ ಕೊಂಡ್ಕೊಂಡ? ಇಲ್ಲ ದೇವೇಗೌಡರು ಈ ಭಾಗದ ಶಾಸಕರಾದ ಮೇಲೆ ಮುಖ್ಯಮಂತ್ರಿ ಆದ್ಮೇಲೆ ಕೊಂಡ್ಕೊಂಡಿದ್ದೇನಾ? 1984 1984ರಲ್ಲಿ ಕೊಂಡ್ಕೊಂಡಂತ ಭೂಮಿ. ನಾನು ರಾಜಕೀಯಕ್ಕೆ ಬಂದು ಲೋಕಸಭಾ ಸದಸ್ಯ ಆಗಿದ್ದು 96ರಲ್ಲಿ.
ನನ್ನ ಆಸ್ತಿ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀರಿ. ನಿಮ್ಮ ಆಸ್ತಿ ಎಲ್ಲಿಗೆ ಬಂದಿದೆ? ನಾನು ದೇವೇಗೌಡರು ಸದಾಶಿವನಗರಲ್ಲಿ ತಗೊಂಡ ಕತೆ ಹೇಳಿದೆ. ಈಗ ಮಂತ್ರಿ ಆದ ಮೇಲೆ ಉಪಮುಖ್ಯಮಂತ್ರಿ ಪಾಪ 3 ಜನ ವಿಧವಾ ತಾಯಂದ್ರು ಅವ್ರನ್ನ ಬೀದಿಗೆ ತಂದು ನಿಲ್ಲಿಸಿ ನಿಮ್ಮ ಮಗಳ ಹೆಸರಿಗೆ ಆ ಸದಾಶಿವನಗರದಲ್ಲಿ ಸೈಟ್ನ ಬಲವಂತವಾಗಿ ಬರೆಸ್ಕೊಂಡಿದ್ದೀರಲ್ಲ. ಮನುಷ್ಯತ್ವ ಇದೆಯಾ ನಿಮಗೆ? ಮನುಷ್ಯತ್ವ ಇದೆಯಾ? ನನ್ನ ಆಸ್ತಿ ಬಗ್ಗೆ ಕೇಳ್ತೀರಾ? ನನ್ನ ಆಸ್ತಿ ಬಗ್ಗೆ, ನನ್ನ ಸಹೋದರನ ಆಸ್ತಿ ಕೇಳ್ತೀರಿ? ನಿಮ್ಮ ತರ ಕಂಡ್ರ ಭೂಮಿಗೆಲ್ಲ ಫೆನ್ಸಿಂಗ್ ಹಾಕೊಂಡು ನನ್ನ ಸಹೋದರ ಆಸ್ತಿ ಮಾಡೋಣ? ನನ್ನ ಸಹೋದರನ ಆಸ್ತಿ ಎಷ್ಟು ಅಂತ ಕೇಳ್ತೀರಿ? ನಮ್ಮ ವ್ಯವಹಾರಗಳು ನಾವು ಬೇರೆ ಬೇರೆ ಮಾಡ್ತಾ ಇದ್ದೇವೆ. ನನ್ನನ್ನು ಕೇಳಿ, ಈ ನಾಡಿನ ಈ ಒಂದು ತಾಲೂಕಿನ ಜನ ನಾನು ಗೆಲ್ಲಿಸಿದ್ದೀರಿ. ಈ ನಾಡಿನ ಜನತೆ ನನಗೇನು ಈ ಮಟ್ಟಿಗೆ ಬೆಳೆಸಿದ್ದೀರಿ. ಈ ನಾಡಿನ ಗೌರವವನ್ನು ಉಳಿಸ್ಲಿಕ್ಕೆ ನಾನು ಕೆಲಸ ಮಾಡಿದ್ದೇನೆ. ನಿಮಗೆ ನಾನು ಎಂದೂ ದ್ರೋಹ ಮಾಡಿಲ್ಲ. ಈ ಒಂದು ತಾಲೂಕಿನ ಆಗಲಿ ಜಿಲ್ಲೆಯ ಒಂದು ಬಡ ಕುಟುಂಬವನ್ನು ನಾನು ಕಡೆಗಣಿಸಿಲ್ಲ ಅಂತಕ್ಕಂಥದ್ದು ಹೇಳಲಿಕ್ಕೆ ಬಯಸ್ತೀನಿ. ನಾನು 99 ಚುನಾವಣೆಯಲ್ಲಿ ಒಂದು ಬಾರಿ ಸೋತಿದ್ದೆ, ಸಾತೂರಿನಲ್ಲಿ ನಿಂತು. ಒಂದು ವೀರಶೈವ ಸಮಾಜದ ಹೆಣ್ಣು ಮಗಳು ಟೀ ಶಾಪ್ ಇಟ್ಕೊಂಡಿದ್ದಾಳೆ ಕೋರಳ್ಳಿ, ಇಲ್ಲಿ ಹೇಳ್ತಾ ಇದ್ದೀರಿ. ಒಂದು ಚುನಾವಣೆ ಸೋತ ನಂತರ ಹೋದೆ ಅಲ್ಲಿ. ಆ ಹೆಣ್ಣು ಮಗಳು ನನಗೆ ಟೀ ಕಾಯಿಸ್ಕೊಟ್ಲು. ಯಾಕಮ್ಮ ನನ್ನ ಹತ್ರ ಬತ್ತಿ? ಅವ್ರಿಗೆ ಏನಾದ್ರು ಗೊತ್ತಾಗ್ಬಿಟ್ರೆ ನೀನು ಉಳಿಸ್ತಾರ ಇಲ್ಲಿ, ನೀನು ಟೀ ಮಾರಕ್ ಬಿಡ್ತಾರ ಅಂತ. ಅದಾದ್ಮೇಲೆ ಒಬ್ರು ಕೆಬ್ರೆ ಗ್ರಾಮದವರು, ಒಬ್ಬ ನಮ್ಮ ಪಕ್ಷದ ಮುಖಂಡರು, ಸೈಟ್ ಇಲ್ಲ, ಮನೆ ಇಲ್ಲ, ಅಳ್ತಾರೆ. ನಾನು ಹೇಳಿದೆ, ಯಾಕಪ್ಪ ಇಷ್ಟೆಲ್ಲ ಒದ್ದಾಡ್ತೀರಿ? ಹೋಗತ್ಲ ಕೈ ಮುಗಿದ್ಬಿಟ್ಟದ ಒಂದು ಸೈಟ್ ತಗ ಅಂದೆ. ಅವ್ರು ಹೇಳ್ತಾರೆ ಕಾಂಗ್ರೆಸ್ಗೆ ಹೋಗಿ ಸೇರು ಅಂದೆ. ಅವ್ರು ಹೇಳ್ತಾರೆ ಈಗಲ್ಲ 99ರಲ್ಲಿ ನನ್ನ ಕೈ ಕಟ್ ಮಾಡಾಕಿದ್ರು ಈ ಪಕ್ಷ ಬಿಟ್ಟು ಹೋಗಲ್ಲ ಅಂತ ಹೇಳ್ದಂತ ಈ ಜಿಲ್ಲೆಯ ಜನ, ಕನಕಪುರದ ಜನ ಮೊನ್ನೆ ಡಾಕ್ಟರ್ ಮಂಜುನಾಥ್ ಚುನಾವಣೆಗೆ ನಿಂತಾಗ ಡಾಕ್ಟರ್ ಮಂಜುನಾಥ್ ಅವರು ಈ ಒಂದು ಕ್ಷೇತ್ರವನ್ನ ಪರಿಚಯ ಮಾಡಿಕೊಳ್ಳೋದ್ರೊಳಗೆ ಅವರ ಆಯುಷ್ ಮುಗಿದೋಗಿರ್ತದೆ ಅಂತ ಹೇಳಿ ಅಲ್ಲಿ ಪಕ್ಕದ ಮಾಗಡಿ ಕ್ಷೇತ್ರದ ಪಾಪ ನಮ್ಮ ಮಹಾನುಭಾವ ಹೇಳ್ದ. ಹೆಸರು ಬೇಡ ನನಗೆ ಹೇಳೋದು, ನಿಮ್ಗೆ ಅರ್ಥ ಆಗುತ್ತೆ. ಇವತ್ತು ಎಲ್ಲಿಗೆ ಬಂದಿದೆ? ಕನಕಪುರದಲ್ಲಿ ಯಾವ 1.25 ಲಕ್ಷ ಮತವನ್ನ ಪಡೆದಂತ ಹೆಚ್ಚಿನ ಮತ ಪಡೆದಂತವ್ರು ಎಲ್ಲಿಗೆ ಬಂದ್ರಿ? ಇವತ್ತು ಅದಕ್ಕೆ ಕಾರಣ ಏನು? ಜನಗಳನ್ನ ಚಿತ್ರಹಿಂಸೆ ಕೊಟ್ಟು ಯಾವ ರೀತಿ ನಡ್ಕೊಂಡಿದ್ದೀರಲ್ಲೆಲ್ಲ ಚನ್ನಪಟ್ಟಣದಲ್ಲಿ ಬೇರೆ ಭಾಷಣ, ಐತಿಹಾಸಿಕ ಸಭೆ ಮಾಡೋರಂತೆ. ಇವತ್ತು ಐತಿಹಾಸಿಕ ಸಭೆ ಚನ್ನಪಟ್ಟಣದಲ್ಲಿ ಕೇಳ್ತಾರೆ, ಎಷ್ಟು ಸೈಟ್ ಕೊಟ್ಟಿದೆಯಾ ಅಂತ. 2004-05 ನಾನು ಯಡಿಯೂರಪ್ಪನ ಜೊತೆ ಸರ್ಕಾರ ಮಾಡಿದಾಗ 5,000 ಮನೆ ಇಲ್ಲಿ ಕೊಟ್ಟಿದ್ದೆ. ರಾಮನಗರಕ್ಕೆ ಮನೆ ಕಟ್ಕೊಳ್ಳೋರಿಲ್ಲದೆ ಸೈಟ್ 2-3 ಸಾವಿರ ಸೈಟ್ ವಾಪಸ್ ಹೋಯ್ತು. ಕಟ್ಕೊಳ್ಳೋಕ್ಕಾಗಲಿಲ್ಲ ಕೊಟ್ಟದ ಮನೆನ, ಸೈಟ್ ಕೊಟ್ಟಿದ್ದನ್ನ. ಯಾತಕ್ಕೆ ಇವತ್ತು ರಾಜ್ಯದಲ್ಲಿ ಈಗ ಹೇಳ್ತಾರೆ ಚನ್ನಪಟ್ಟಿಗೆ ಬಂದು ಕುಮಾರಸ್ವಾಮಿ ಎಷ್ಟು ಸೈಟ್ ಕೊಟ್ಟ ಅಂತ ಹೇಳಿ. ಇವತ್ತು ನನ್ನ ಕ್ಷೇತ್ರ ಅಷ್ಟೇ ಅಲ್ಲ, ಚನ್ನಪಟ್ಟ ರಾಮನಗರ ಅಷ್ಟೇ ಅಲ್ಲ, ಇವತ್ತು ಇಡೀ ರಾಜ್ಯದಲ್ಲಿ ಯಾವ ಬಡವರಿಗೆ ಮನೆಯನ್ನ ಕಟ್ಟಲಿಕ್ಕೆ ಸಾಧ್ಯ ಆಗದೆ ಇರತಕ್ಕಂಥದ್ದಕ್ಕೆ ಕಾರಣ ಇದೇ ಒಬ್ಬ ಹಿಂದುಳಿದ ಮಹಾನಾಯಕ ಹೇಳ್ತಾರಲ್ಲ ಸಿದ್ದರಾಮಯ್ಯನವರು. ಯಾರಪ್ಪ ನನ್ನ ಜೊತೆಲೆ ಒಬ್ರು ಬೆಳೆದ್ರು, 2 ಬಸ್ಗೆ ಒಂದೊಂದು ಬಸ್ ನಂಬರ್ ಹಾಕೊಂಡು ಅಲ್ಲೆಲ್ಲ ಭಾಷಣ ಅಲ್ಲಿ ಎಷ್ಟು ಮನೆ ಕೊಟ್ಟ ಅಂತ 29,000 ಕೋಟಿ ಸಿದ್ದರಾಮಯ್ಯನವರು 2018ವರೆಗೆ ಮುಖ್ಯಮಂತ್ರಿ ಇದ್ದರ 17ವರೆಗೆ ಚುನಾವಣೆಗೆ ಹೋಗೋ ಸಂದರ್ಭದಲ್ಲಿ 15 ಲಕ್ಷ ಮನೆ ಕಟ್ಟಿ ಅಂತ ಹೇಳಿ, ಮನೆಗಳನ್ನು ಕಟ್ಟಲಿ ಅಂತ ಹೇಳಿ ಎಲ್ಲಾರ್ಗೂ ಇದೆಲ್ಲ ಬಿಚ್ಚಿ ರೆಡಿ ಆದ್ರು. ಅದಕ್ಕೆ ದುಡ್ಡು ಬೇಕಾಗಿದ್ದು 29,000 ಕೋಟಿ. 2018ಕ್ಕೆ ನನ್ನೇ ಮುಖ್ಯಮಂತ್ರಿ ಮಾಡಿದ್ರಲ್ಲ, ಹಲವಾರು ರಿವ್ಯೂ ಮೀಟಿಂಗ್ ಮಾಡಿದ್ದೇನೆ. 29,000 ಕೋಟಿ ಹಣ ಇವತ್ತು ಮನೆ ಕಟ್ಟಲಿಕ್ಕೆ ಜವಾಬ್ದಾರಿಯನ್ನ ತೆಗೆದುಕೊಂಡಂತವ್ರು, ಮಠ ಪಡಲಿಕ್ಕೆ ಸುಳ್ಳು ಹೇಳಿ ಬಂದಂತವ್ರು 2,000 ಕೋಟಿ ಇಟ್ಟಿದ್ರು ದುಡ್ಡನ್ನ ಇನ್ನು ಎಲ್ಲಿಂದ ಮನೆ ಕಟ್ತಾರೆ? ಬಿಜೆಪಿಯವರು ನಮ್ಮ ನಾಯಕರುಗಳು ಏನೋ ಒಂದು 3.5 ವರ್ಷ ಆಡಳಿತ ನಡೆಸಿದ್ದಾರೆ. ಇವ್ರ ಕರ್ಮಕಾಂಡ ತೊಳೆಯೋದ್ರಲ್ಲಿಗೆ ಸಮಯ ಕಾಲ ಮುಗಿದೋಯ್ತು.
ಮನೆಯಲ್ಲಿ ಕೊಟ್ರು, ಸೈಟಲ್ಲಿ ಕೊಟ್ರು ಅಂತಾರೆ. ಆಯ್ತಪ್ಪ, ಈಗ ರಾಮನಗರದಲ್ಲಿ ಎಷ್ಟು ಸೈಟ್ ಕೊಟ್ಟವ್ರಪ್ಪ ಈಗ 1.5 ವರ್ಷದಲ್ಲಿ? ಎಷ್ಟು ಜನ ಕೊಟ್ಟವ್ರೆ? ಅದೇನೋ ಈಗೆಲ್ಲ JCB ತಂದೇನೋ ಉಳಿಸ್ತಾವ್ರಂತೆ, ಎಲ್ಲರಿಗೂ ಚುನಾವಣೆ ಆಗೋದ್ರಲ್ಲೇ ಕೊಟ್ಬಿಡ್ತಾರಂತೆ. ಇವತ್ತು ನನ್ನನ್ನು ಬೆಳೆಸಿರ್ತಕ್ಕಂಥ ಈ ಜಿಲ್ಲೆಯ ಜನತೆ ಒಂದು ಮಾತು ಹೇಳ್ತೇನೆ, ಏನು ಬೆಂಗಳೂರು, ಗ್ರೇಟರ್ ಬೆಂಗಳೂರು ಅಂತ ತಂದುಬಿಟ್ರೆ ಏನಿಲ್ಲೆಲ್ಲ ಉದ್ಧಾರ ಬಿಡ್ತದ? ನಾನು ನಿಮ್ಮನ್ನು ಕೇಳಲಿಕ್ಕೆ ಬಯಸ್ತೀನಿ, 1995 ನಾನು ಈ ತಾಲೂಕಿಗೆ ಬಂದಾಗ ಈ ನಗರ ಯಾವ ರೀತಿ ಇತ್ತು? ಮುಸಲ್ಮಾನ್ ಬಂಧುಗಳನ್ನ ಕೇಳಲಿಕ್ಕೆ ಬಯಸ್ತೇನೆ. ನನಗೆ ದೋಖ ಹಾಕಿದ್ದೀರಿ, ನನಗೆ ಬೇಜಾರಿಲ್ಲ. ಈ ರಾಜ್ಯದಲ್ಲಿ ದೇವೇಗೌಡರು ಬಂದ ದಿನ ಈ ತಾಲೂಕಿಗೆ ಬಂದ ದಿನದಿಂದ ಒಂದೇ ಒಂದು ಕೋಮು ಸಂಘರ್ಷಕ್ಕೆ ಅವಕಾಶ ಕೊಟ್ಟಿರಲಿಲ್ಲ. ಜನ ನೆಮ್ಮದಿಯಿಂದ ಬದುಕ್ತಾ ಇದ್ರಿ. ವೀರೇಂದ್ರ ಪಾಟೀಲ್ ಅವರು ಈ ರಾಜ್ಯದ ಮುಖ್ಯಮಂತ್ರಿಗಳು. ವೀರೇಂದ್ರ ಪಾಟೀಲ್ ಅವರನ್ನ ಅಧಿಕಾರದಿಂದ ಇಳಿಸಬೇಕು ಅಂತ ಹೇಳಿ ಚನ್ನಪಟ್ಟಣ ರಾಮನಗರದಲ್ಲಿ ಬೆಂಕಿ ಇಟ್ಟಿದ್ದು ನಾನಿಟ್ನ? ಶಿವಕುಮಾರ್ ಯಾರಪ್ಪ ಇಡಿಸಿದ್ದು ಬೆಂಕಿನ? ನೀವು MLA ಅಲ್ವಾಗ ಕಾಂಗ್ರೆಸ್ನಲ್ಲಿ. ವೀರೇಂದ್ರ ಪಾಟೀಲ್ನ ಇಳಿಸ್ಲಿಕ್ಕೆ ರಾಮನಗರ ಚನ್ನಪಟ್ಟಣದಲ್ಲಿ ಬೆಂಕಿ ಹತ್ತಿಸಿದಂತವ್ರು ನೀವು ನಮ್ಮ ಕುಟುಂಬದ ಬಗ್ಗೆ ಚರ್ಚೆ ಮಾಡ್ತೀರಾ? ಕುಮಾರಸ್ವಾಮಿ ಬಗ್ಗೆ ಚರ್ಚೆ ಮಾಡ್ತೀರಾ? ಮರ್ತಿಲ್ಲ, ಯುವಕರಿಗೆ ಗೊತ್ತಿಲ್ಲ ನಿಮಗೆ ಯಾವ ಮಟ್ಟಕ್ಕೆ ದೊಂಬಿಗಳಾಯ್ತು, ಅಂಗಡಿಗಳಿಗೆ ನುಗ್ಗಿ ಏನೇನು ತೋಚಿದ್ರು ಅವತ್ತು ರಾಮನಗರದಲ್ಲಿ. ನಾನು ದೇವೇಗೌಡರನ್ನ ಇಲ್ಲಿ ಕರ್ಕೊಂಡು ಬಂದು ನಿಲ್ಲಿಸಿದ ಮೇಲೆ ಒಂದೇ ಒಂದು ಕೋಮು ದಳ್ಳೂರಿಗೆ ಅವಕಾಶ ಕೊಟ್ಟಿದ್ದೀನ? ಯಾವುದಾದ್ರೂ ಒಂದು ಕುಟುಂಬಕ್ಕೆ ಪೊಲೀಸ್ ಅಧಿಕಾರಿಗಳನ್ನ ಉಪಯೋಗ ಮಾಡಿ ಕಾಂಗ್ರೆಸ್ನ ನಾಯಕರುಗಳಿಗೆ ಯಾರಿಗಾದ್ರೂ ತೊಂದರೆ ಕೊಟ್ಟಿದ್ದೇನ? ಇವತ್ತು ಮಾತೆತ್ತಿದ್ರೆ ಪೊಲೀಸ್ ಸ್ಟೇಷನ್, ಯಾರು ಬದುಕಾಗೇ ಇಲ್ಲ. ಇಲ್ಲಿರ್ತಕ್ಕಂಥ ಪೊಲೀಸ್ ಅಧಿಕಾರಿಗಳಿಗೆ ಒಂದು ಮಾತು ಕೇಳ್ತೇನೆ, ಒಂದು ಮಾತು ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಅಲ್ಲೆಲ್ಲ ಕಲಬುರಗಿನಲ್ಲಿ, ಯಾದಗಿರಿನಲ್ಲಿ ಪರಶುರಾಮ್ ಅಂತಕ್ಕಂಥ ಒಬ್ಬ ಯುವಕ, ಒಬ್ಬ ಕೂಲಿ ಕೆಲಸ ಮಾಡಿ ಜೀವನ ಮಾಡತಕ್ಕಂಥ ಕುಟುಂಬದ ಏನು ಜನ್ಮ ಕೊಟ್ಟಿದ್ರು ತಂದೆ ತಾಯಿ, ಕಷ್ಟಪಟ್ಟು ಓದಿ ಇವತ್ತಲ್ಲೇನು ಪೊಲೀಸ್ ಇಲಾಖೆ ಅಧಿಕಾರಿಯಾಗಿದ್ದ, 20 ಲಕ್ಷ ರೂಪಾಯಿಗಳನ್ನ ದುಡ್ಡು ತಗೊಂಡು, 30 ಲಕ್ಷ ದುಡ್ಡು ತಗೊಂಡು ಪೋಸ್ಟಿಂಗ್ ಕೊಡದೆ ಬೇರೆ ಸಮಾಜ ಅಲ್ಲ ಪರಿಶಿಷ್ಟ ಜಾತಿಗೆ ಸೇರಿರ್ತಕ್ಕಂಥ ವ್ಯಕ್ತಿ. ಸಿದ್ದರಾಮಯ್ಯನವರು ವಿಧಾನಸಭೆಯಲ್ಲಿ ಏನು ಆ ಕಡೆ ಈ ಕಡೆ ಹಾವು ಬಾಬಾ. ಪರಮೇಶ್ವರ್ ಅವರು ಗಿಲಿಟಿನ ಮಾತು ಪರಮೇಶ್ವರದು. ಒಬ್ಬ ದಲಿತ ಸಮಾಜದ ಯುವಕ ಇವತ್ತು ನಿಮ್ಮ ಆ ಹಣದ ಆಮಿಷ, ಹಣದ ಪಿಶಾಚ ಕೃತ್ಯಕ್ಕೆ ಇವತ್ತು ಆ ಕುಟುಂಬದ 25-26 ವರ್ಷದ ಹೆಣ್ಣು ಮಗಳು ಹೊಟ್ಟೆನೆಲ್ಲ ಮಗು ಇಟ್ಕೊಂಡಿದ್ದಾಳೆ, ಬಿಕ್ಕಿಸಿ ಅಳ್ತಾ ಇದ್ದಾಳಲ್ಲಿ. ನಿಮಗೇನಾದರೂ ಮನುಷ್ಯತ್ವ ಇದೆಯಾ? ಈ ಸರ್ಕಾರಕ್ಕೆ ಕೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ಆ ವ್ಯಕ್ತಿ ಸತ್ತೋಗಿದ್ದಾನೆ. ಈಗ ಆ ಹೆಣ್ಣು ಮಗಳ ಪರಿಸ್ಥಿತಿ ಏನಾಗಬೇಕು? ನಮ್ಮ ಪೊಲೀಸ್ ಅಧಿಕಾರಿಗಳಿಗೆ ಕೇಳ್ತೇನೆ. ಇಲ್ಲೊಬ್ಬ ಯಲಗಯ್ಯ ಅಂತ ಹೇಳಿ ಒಬ್ಬ ಸರ್ಕಲ್ ಇನ್ಸ್ಪೆಕ್ಟರ್ ಇದ್ದ, ಯಲಗಯ್ಯ ಅಂತ ಹೇಳಿ ಪರಿಚಯ ಇದೆ ನಿಮಗೆಲ್ಲರಿಗೂ, ದಲಿತ ಸಮಾಜಕ್ಕೆ ಸೇರಿದಂತವ್ರು. DYSP ಆಗಿ ಪ್ರಮೋಷನ್ ಆಯ್ತು. ಬೆಂಗಳೂರಿನಲ್ಲಿ ಪೋಸ್ಟಿಂಗಿಗೆ ಪರಮೇಶ್ವರ್ ಅವರೇ ಮೊದಲು 50 ಲಕ್ಷ ಕೇಳಿದ್ರಿ, ಪಾಪ ಒದ್ದಾಡ್ಕೊಂಡು ತಂದು ಕೊಟ್ಟ ದೇಣಿಗೆ. ಮತ್ತೆ 50 ಆಗಲ್ಲ, ಇನ್ನು 20 ಬೇಕು ಅಂದ್ರೆ ಮತ್ತೆ 20 ಕೊಟ್ಟ. ಮತ್ತೆ 70 ಲಕ್ಷ ತಗೊಂಡು ಒಬ್ಬ ದಲಿತ ಅಧಿಕಾರಿ ಹತ್ರ 80 ಲಕ್ಷ ರೂಪಾಯಿ ಅವನ ಕೊಟ್ಟ ಅಂತೇಳಿ ಅವನ್ನ ಬೀದಿಗಿಟ್ಟು ಆ ಮನುಷ್ಯ ಮನಗೋಗಿ ಕುಸ್ತು ಬಿದ್ದು ಸತ್ತೋದ್ರಲ್ಲ. ಯಾರಪ್ಪ ಅದನ್ನ ಮುಚ್ಚಾಕ ಹೊರಟಿದ್ದು? ಸುಭಾಷ್ ಭರಣಿ ಅಂತಕ್ಕಂಥ ಇನ್ನೊಬ್ಬ ಅಧಿಕಾರಿ ದಲಿತ ಕುಟುಂಬದ ಕಳಿಸಿದ್ರು ಅವ್ರ ಮನೆಗೆ. ಅವ್ರ ಹೆಂಡತಿ, ದಯವಿಟ್ಟು ಇದನ್ನ ಪ್ರಚಾರ ಮಾಡಬೇಡಿ, ಹೋಗಿದ್ದು ಹೋಗಾಯ್ತು. ಇಂಥ ಬಂಡ ರಾಜಕೀಯವನ್ನ, ಇಂಥ ಬಂಡ ಅಧಿಕಾರವನ್ನ ಎಷ್ಟು ದಿವಸ ನಡೆಸ್ಕೊಂಡು ಜೀವನ ಮಾಡಬೇಕು ಅಂತ ಇದ್ದೀರಿ? ಕಾಂಗ್ರೆಸ್ ನಾಯಕರಿಗೆ ಕೇಳಲಿಕ್ಕೆ ಬಯಸ್ತೀನಿ. ಇದಕ್ಕೋಸ್ಕರಲೇ ಈ ಹೋರಾಟ. ಯಾವ ಈ ನಾಡು ಸಂಪತ್ತು ಭರಿತವಾದಂತ ರಾಜ್ಯ. ಇವತ್ತು ನರೇಂದ್ರ ಮೋದಿ ಅವರು ಅಧಿಕಾರವನ್ನ ಸ್ವೀಕಾರ ಮಾಡದ ಮೊದಲನೆಯ ಕ್ಯಾಬಿನೆಟ್ನಲ್ಲಿ ನಾನು ಉಪಸ್ಥಿತಿದ್ದೇನೆ. 4 ಕೋಟಿ ಮನೆಗಳನ್ನ ಮೊದಲನೆಯ ಕ್ಯಾಬಿನೆಟ್ನಲ್ಲಿ 4 ಕೋಟಿ ಮನೆಗಳನ್ನ ಕಟ್ತಕ್ಕಂಥ ನಿರ್ಧಾರವನ್ನ ಮಾಡಿದ್ರೆ
ಅದು ನರೇಂದ್ರ ಮೋದಿ ಅವರ ಸರ್ಕಾರ ಇವತ್ತು ಮಾಡಿದ್ದಾರೆ. ಮೊದಲನೆಯ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಅಧಿಕಾರ ಸ್ವೀಕಾರ ಮಾಡಿ ಬಂದ ಮರಗಳಿಗೆ ಯಡಿಯೂರಪ್ಪನವರು ಯಾವೊಂದು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆ 6,000 ರೂಪಾಯಿನ ನರೇಂದ್ರ ಮೋದಿ ಅವರು ಕೊಡ್ಲಿಕ್ಕೆ ತೀರ್ಮಾನ ಮಾಡಿದ್ರು. ಅವರ 6,000 ರೂಪಾಯಿಗೆ 4,000 ರೂಪಾಯಿಗಳನ್ನ ನನ್ನ ರೈತರಿಗೆ ಕೊಡ್ತೀನಿ ಅಂತ ಹೇಳಿ ಯಡಿಯೂರಪ್ಪನವರು ತೀರ್ಮಾನ ಮಾಡಿ 10,000 ರೂಪಾಯಿಗಳನ್ನ ರೈತರಿಗೆ ಕೊಡ್ತಕ್ಕಂಥ ನಿರ್ಧಾರ ಮಾಡಿದ್ರು. ಬಂದ್ರು ಮಹಾನುಭಾವರು, ರೈತರು ಉದ್ಧಾರಕರು. ಯಡಿಯೂರಪ್ಪನವರು ಕೊಟ್ಟಂತ 4,000 ರೂಪಾಯಿನ ಕಿತ್ತೆಸ್ತರು. ನಮ್ಮ ರೈತರು ಯಾವ ಸಂಕಷ್ಟದಲ್ಲಿದ್ದಾರೆ ಗೊತ್ತಿದೆ ನಮಗೆ. ಇವತ್ತು ನರೇಂದ್ರ ಮೋದಿ ಅವರು ಮೂರನೇ ಬಾರಿಗೆ ಅಧಿಕಾರ ಸ್ವೀಕಾರ ಮಾಡಿದ ಮೊದಲಿಗೆ ಆ ಒಂದು ಪ್ರಧಾನಮಂತ್ರಿ ಸಮ್ಮಾನ್ ಯೋಜನೆಗೆ, ಕಿಸಾನ್ ಸಮ್ಮಾನ್ ಯೋಜನೆಗೆ 20,000 ಕೋಟಿ ರೂಪಾಯಿಗಳನ್ನ ಸೈನ್ ಹಾಕಿದ್ದರು. ಇದು ರೈತರ ಪರವಾಗಿರ್ತಕ್ಕಂಥ ಸರ್ಕಾರ. ದಿನ ಮಾತೆತ್ತಿದ್ರೆ ನಮ್ಮ ಹಕ್ಕು, ನಮ್ಮ ತೆರಿಗೆ ನಮ್ಮ ಹಕ್ಕು, ನಮ್ಮ ತೆರಿಗೆ ನಮ್ಮ ಹಕ್ಕು. ಪಾಪ ಇವರು ಏನು ಹೇಳದೇ ಹೇಳಿದ್ದು, ನಮ್ಮ ತೆರಿಗೆ ನಮ್ಮ ಹಕ್ಕು. ಯಾಕಪ್ಪ ತೆರಿಗೆ ಕೇಳ್ತಾ ಇದ್ದೀರಿ? ಜನಕ್ಕೆ ಉದ್ಧಾರ ಮಾಡಕ ಸಾಲದ? ಈಗ ನೋಡ್ತಾ ಇಲ್ವಾ ವಾಲ್ಮೀಕಿ ಅಭಿವೃದ್ಧಿ ನಿಗಮ 187 ಕೋಟಿ ಅಲ್ವಂತೆ ತಿಂದಿರೋದು. ಇಲ್ಲಪ್ಪ 87 ಕೋಟಿ ಅಂತವ್ರು ನಮ್ಮ ಮುಖ್ಯಮಂತ್ರಿಗಳು ಎಷ್ಟು ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದಾರೆ ನೋಡಿ. ನಮ್ಮ ಮುಖ್ಯಮಂತ್ರಿಗಳು 187 ಅಲ್ಲ, ಬರೀ 87 ಅಂತ. ಎಷ್ಟು ಪ್ರಾಮಾಣಿಕತೆ ನಮ್ಮ ಮುಖ್ಯಮಂತ್ರಿಗಳಿಗೆ. ಇನ್ನ ಇಲ್ಲಿ ಮೈಸೂರಿನಲ್ಲಿ ಅದೇ ಕುಮಾರಸ್ವಾಮಿ ಹೇಳ್ತಾರಪ್ಪ. ಕುಮಾರಸ್ವಾಮಿಗೆ ಒಂದು ಸೈಟ್ ಕೊಟ್ಬಿಟ್ಟವ್ರಂತೆ. ಕುಮಾರಸ್ವಾಮಿಗೆ 83, 84 ನಾನು ಹಂಚಿಕೆದಾರನಾಗಲ್ಲಿ ಕೆಲಸ ಮಾಡ್ಕೊತಿದ್ದಲ್ಲ, ಸಿನಿಮಾ ಡಬ್ಬ ಎತ್ಕೊಂಡು ಹೋಗಿ ದಿನಕ್ಕೆ 3 ಡಬ್ಬ ಇಲ್ಲಿ ಬೆಂಗಳೂರಿಂದ ಎತ್ಕೊಂಡು ಹೋಗಿವೆ. ಅವತ್ತು ಅಲ್ಲಿ ಒಂದು ಕೈಗಾರಿಕಾ ನಿವೇಶನ ಏನ್ ಕಾನ್ಫರ್ಮ್ ಮಾಡಿದ್ರು, ಒಂದು ಅರ್ಜಿ ಹಾಕಿದ್ನಪ್ಪ. 37,000 ರೂಪಾಯಿ ಕಟ್ಟಿದ್ದೀನಿ ದುಡ್ಡನ್ನ. ಯಾವಾಗ ಕಟ್ಟಿದ್ದೀನಿ? 1984 ಮೇ ತಿಂಗಳಲ್ಲಿ, 1984. ಈಗ ಚರ್ಚೆ ಮಾಡೋರು ಎಷ್ಟು ಜನ ಹುಟ್ಟವರು ಸತ್ತಿದ್ರು, ಇನ್ನು ಹುಟ್ಟೇ ಇರಲಿಲ್ಲ ಗೊತ್ತಿಲ್ಲ ನನಗೆ. 40 ವರ್ಷ ಆಗಿದೆ. ದುಡ್ಡು ಕಟ್ಟಿ 40 ವರ್ಷ ಆಗಿದೆ. ಇನ್ನು ಸೈಟ್ ಕೊಟ್ಟಿಲ್ಲ ನನಗಲ್ಲಿ. ಇಲ್ಲಿ ಪತ್ರಿಕೆಯಲ್ಲಿ ಕುಮಾರಸ್ವಾಮಿನೂ ತಗೊಂಡ್ಬಿಟ್ಟವನಂತೆ. ತಗೊಂಡ್ರಪ್ಪ ನಿಮಗೆ ಅಂತಾಗ ಅದನ್ನು ಬರ್ಕೊಟ್ಬಿಡ್ತೀನಿ, ಇಟ್ಕೊಳ್ಳಿ ನೀವೇ. ಏನ್ ತಗೋಬಾರದು ಅಂತ ಇದೆಯಾ? ನಮ್ಮೆಲ್ಲ ನಮ್ಮ ಅಂದಾರೀಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾ ಇದ್ದ. ಈಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ಇಲ್ಲಿ ನೆರೆದಿರ್ತಕ್ಕಂಥ ಒಬ್ಬ ಸಾಮಾನ್ಯ ಪ್ರಜೆ ನೀವೇನಿದ್ದೀರಿ, ನಿಮಗೂ ಬದುಕುವ ಹಕ್ಕನ್ನ ಕೊಟ್ಟಿದ್ದಾರೆ. ಈ ದೇಶದ ಸಂವಿಧಾನ ಈ ದೇಶದ 140 ಕೋಟಿ ಜನತೆಯ ಬದುಕಿಗೆ ಅಧಿಕಾರ ಕೊಟ್ಟಿದ್ದಾರೆ. ಆಸ್ತಿ ಮಾಡಬೇಡಿ ಅಂತ ಯಾರು ಹೇಳಲ್ಲ. ಆಸ್ತಿ ಮಾಡಿ, ನಾವು ಬೇಡ ಅಂತ ಹೇಳಲ್ಲ. ಸಿದ್ದರಾಮಯ್ಯನವರೇ 14 ಹೇಳೋದಲ್ಲ. ಈಗ ನಮ್ಮ ಯಡಿಯೂರಪ್ಪನವರು 14 ಇಲ್ಲ ಅಂದ್ರೆ 24 ತಗೊಳ್ಳಿ, ಇಲ್ಲ 48 ತಗೊಳ್ಳಿ. ಕಾನೂನುಬದ್ಧವಾಗಿ ತಗೊಂಡಿದ್ದೀರಾ? ಅದನ್ನ ನಾನು ಕೇಳೋದು. ಈಗ ನನ್ನ ಪ್ರಶ್ನೆ ಮಾಡ್ತಿರಲ್ಲ, ವಿಜೇಂದ್ರನ್ ಪ್ರಶ್ನೆ ಮಾಡ್ತಿರಲ್ಲ. ನಾವು ಕಾನೂನು ವಿರೋಧವಾಗಿ ಏನೋ ಮಾಡಕ್ ಹೋಗಿಲ್ಲ. ಹೌದು, ನನ್ನ ಸಹೋದರ ಅಲ್ಲೇನೋ ವ್ಯವಹಾರ ಮಾಡ್ಕೊಂಡವನೇ, ಅದಕ್ಕೆ ನಾನು ಉತ್ತರ ಕೊಡ್ಲ? ಸರ್ಕಾರ ನಿಮಗೆ ಕೊಟ್ಟಿರೋದು ಯಾಕೆ? ಇವತ್ತು ಉಪಮುಖ್ಯಮಂತ್ರಿ ಆಗಿದ್ದೀರಿ, ಯಾಕಾಗಿದ್ದೀರಿ? ನಿಮ್ಮನ್ನ ಉಪಮುಖ್ಯಮಂತ್ರಿ ಸ್ಥಾನ ಕೊಟ್ಟಿರೋದು ವಿರೋಧ ಪಕ್ಷಗಳ ನಾಯಕರಿಗೆ ಪ್ರಶ್ನೆ ಮಾಡಿ ಅಂತ ಕೊಟ್ಟಿಲ್ಲ. ಅದೆಂಥದ್ದು ದಿನಕ್ಕೆ 11 ಕ್ವಶನ್ ಅಂತೆ, 11 ಪ್ರಶ್ನೆ ಕೊಡ್ತಾರಂತೆ ನಮಗೆ. ನಾವು ಅದಕ್ಕೆ ಉತ್ತರ ಕೊಡ್ಬೇಕಂತೆ. ನಾವು ಪ್ರಶ್ನೆ ಮಾಡೋ ಅಧಿಕಾರ ಈ ರಾಜ್ಯದ ಜನ ನಮಗ್ ಕೊಟ್ಟಿದ್ದಾರೆ. ಬಿಜೆಪಿ JDS ನ ನಾಯಕರುಗಳಿಗೆ ನಮಗ್ ಕೊಟ್ಟಿರೋದು, ನಿಮಗಲ್ಲ. ನಿಮಗೆ ಅಧಿಕಾರ ಕೊಟ್ಟಿರೋದು ಈ ರಾಜ್ಯದಲ್ಲಿ ನಡೆಯತಕ್ಕಂಥ ಕಾನೂನು ಬಾಹಿರ ಚಟುವಟಿಕೆಗಳಿಗೆ ಅಂಕುಶ ಹಾಕಿ ಅಂತೇಳಿ ನಿಮ್ಗೆ ಅಧಿಕಾರ ಕೊಟ್ಟವ್ರೆ. ನೀವು ಲೂಟಿ ಹೊಡ್ಕೊಂಡು ನಮ್ಮನ್ನೇ ಪ್ರಶ್ನೆ ಕೇಳ್ತೀರಿ ಅಂದ್ರೆ ನಿಮ್ಮನ್ನ ಏನಂತ ಕರಿಬೇಕು? ನಾನು ಏನಂತ ಕರಿಬೇಕು? ಇದು ನಮ್ಮನ್ನ ಪ್ರಶ್ನೆ ಮಾಡ್ತಾರಂತೆ. ಏನು ಎದುರಿಸ್ತೀರಾ? ನನ್ನ ವಿಜೇಂದ್ರ ಅದನ್ನೇ ಹೇಳಿದ್ದು, ನಿಮ್ಮ ಗೊಡ್ಡ ಬೆದರಿಕೆಗೆಲ್ಲ ಎದರ್ಕೊಂಡು ಕೂರಲ್ಲ ಅಂತ ಹೇಳಾಯ್ತು ವಿಜೇಂದ್ರ ಅವರು. ಮಾತೆತ್ತಿದ್ರೆ ಈಗ ಹೇಳ್ತೀರಿ,
1.25 ವರ್ಷ ಏನು ಮಾಡ್ತಾ ಇದ್ರಿ? ಈ 1.25 ವರ್ಷ ಆಯ್ತಲ್ಲ. ಈಗ ಬಿಜೆಪಿ ಅವ್ರದ್ದು 21 ಹಗರಣ ಅಂತೀರಲ್ಲ, ನಿಮ್ ನಡ್ಕೊಂಡಿದ್ದಾರೆ ಯಾರು? 21 ಹಗರಣ ಅಂತ ತೋರಿಸ್ಕೊಂಡು ನಂಬಾಯಿ ಮುಚ್ಚಿಸ್ತೀರಾ? ನಂಬಾಯಿ ಮುಚ್ಚಿಸಕ್ಕಾಗತ್ತಾ ನಿಮ್ ಕೈಲಿ? ಈ ದೇಶ ಆಳದರ ಅವರೇ ದೊಡ್ಡ ಆಳಿರೋದು ಗೊತ್ತಾಯ್ತಣ್ಣ. ಇರ್ಲಿ ಒಂದ್ ನಿಮಿಷ. ಯಾಕಿದು ಹೇಳ್ತಾ ಇದ್ದೇನೆ ಅಂದ್ರೆ, ಇವತ್ತು ಈ ರಾಜ್ಯ ಸರ್ಕಾರಕ್ಕೆ ನನಗೆ ಜನ್ಮ ಕೊಟ್ಟಿರ್ತಕ್ಕಂಥ ಈ ನನ್ನ ಕರ್ಮಭೂಮಿ ಪುಣ್ಯಭೂಮಿ, ಪಾಪ ಹೇಳೋರವರು ದೇವೇಗೌಡರು ಹೇಳ್ಬಿಟ್ರು, ಕರ್ಮಭೂಮಿ ಪುಣ್ಯಭೂಮಿ ಏನ್ ಕೊಟ್ಟಿದ್ದೀರಿ ಅಂತ. ರಾಮನಗರದಲ್ಲಿ ಕೇಳ್ತೇನೆ, 95ರಲ್ಲಿ ಈ ಊರೊಳಗೆ ಓಡಾಡಕ್ಕಾಗದ? ಎಂತವ ನಿಮ್ಮ ರೇಷ್ಮೆ ನೂಲಿಂದು ಇಲ್ಲಿ ಅದೆಂತದ್ದು ಫಿಲೇಚರ್ದು ಸ್ಮೆಲ್ಲು ತಿಂದಿದ್ದು ಹೊಟ್ಟೆಲಿರೋದೆಲ್ಲ ಹೊರಗೆ ಬರೋದು, ಆ ತರ ಇತ್ತು. ಕೆಲಸ ಮಾಡಿಲ್ವ? ನಾವೇನು ಕೆಲಸ ಮಾಡಿಲ್ವಂತ. ಪಾಪ ಈಗ ಕೆಲಸ ಮಾಡಕ್ಕೆ ಇವ್ರನ್ನ ಜನ ಆಯ್ಕೆ ಮಾಡೋರಂತ. ನಿಮ್ ಕೆಲಸ ಏನೋ ಅನ್ನೋದನ್ನ, ಕೆಲಸ ಏನು ಮಾಡ್ತಾ ಇದೀರಿ ಅನ್ನೋದನ್ನ ಈ ಶಾಸಕರನ್ನೊಬ್ಬನಿಗೆ ಕಾಯ್ಕೆ ಮಾಡ್ಕೊಂಡಿದ್ದೀರಲ್ಲ, ಅಲ್ಲಿ ಹೋಗಿ ಮತ್ತಿಕೆರೆ ತಗ ಹೋಗಿ ನೋಡಿ, ಚನ್ನಪಟ್ಟಣದ ಮತ್ತಿಕೆರೆ ತಗ ಹೋಗಿ ನೋಡಿ, ದಿನ ಏನ್ ನಡೀತಿದೆ ಕೆಲಸ, ಇಷ್ಟು ತಪ್ಪದ ಕಲ್ ತಿಂಬಿಗಳು ಹೋಯ್ತಾವೆ ಅರ್ಧ ರಾತ್ರಿ ಎಲ್ಲ. ಮತ್ತಿಕೆರೆ ರೈಲ್ವೆ ಸ್ಟೇಷನ್ ಮುಂದೆ ಇವ್ರು ಮಾಡ್ತಿರೋ ಅಭಿವೃದ್ಧಿ ಕೆಲಸ ನೋಡ್ಬೋದು ನೀವು. ನನಗ್ ಪ್ರಶ್ನೆ ಮಾಡ್ತೀರಾ? ನನಗೆ ಇವತ್ತು ಇಂಜಿನಿಯರಿಂಗ್ ಕಾಲೇಜ್ ಕೊಟ್ಟಿದ್ದೇವೆ. ಈ ಜಿಲ್ಲೆಯನ್ನ ಇವತ್ತು ಬೆಂಗಳೂರು, ಗ್ರೇಟರ್ ಬೆಂಗಳೂರು ಅಂತ ಹೇಳ್ತಾ ಇದ್ದೀರಲ್ಲ, ಈ ಜಿಲ್ಲೆಯ ಮೌಲ್ಯ ಯಾವಾಗ ಕುಮಾರಸ್ವಾಮಿನ ಈ ಒಂದು ತಾಲೂಕಿನ ಜನತೆ ಇವತ್ತು ನಿಮ್ಮ ಕುಟುಂಬದ ಮಗನಾಗಿ ನನ್ನನ್ನು ಸ್ವೀಕಾರ ಮಾಡಿ ಇವತ್ತು ಅಧಿಕಾರವನ್ನ ಕೊಟ್ಟರೆ, ಈ ಜಿಲ್ಲೆಯ ಭೂಮಿಯ ಮೌಲ್ಯ 2004ರಲ್ಲೇ ಏರಿಕೆಯಾಗಿದೆ. ನೀವು ಗ್ರೇಟರ್ ಬೆಂಗಳೂರು ಮಾಡಿ ಏರಿಕೆ ಮಾಡಬೇಕಾಗಿಲ್ಲ. ಗ್ರೇಟರ್ ಬೆಂಗಳೂರು ಮಾಡಿ. ಈ ಜಿಲ್ಲೆ ಶಾಂತಿಯುತವಾದಂತ ಜಿಲ್ಲೆ. ಈ ಜಿಲ್ಲೆ ಗ್ರೇಟರ್ ಬೆಂಗಳೂರು ಮಾಡಿ ಅದೆಂತದೋ ಬೆಲೆ ಏರಿಸ್ಬಿಡ್ತಾರಂತೆ. ಬೆಂಗಳೂರು ಎಲ್ಲಿಗೆ ತಂದಿಟ್ಟಿದ್ದಾರೆ? ಬೆಂಗಳೂರಿನ ಇವತ್ತು ಯಾವ ಮಟ್ಟಿಗೆ ತಂದಿಟ್ಟಿದ್ದಾರೆ ಅರ್ಥ ಮಾಡ್ಕೊಳ್ಳಿ. ಯಾವ ಮಟ್ಟಿಗೆ ತಂದಿಟ್ಟಿದ್ದಾರೆ ಬೆಂಗಳೂರು ನಗರವನ್ನ? ಹಿಡ್ಕೊಂಡಿದ್ದು ಯಾರು? ಇವ್ರನ್ನ ಸಿಂಗ್ಪುರ ಮಾಡ್ತೀವಿ ಅಂತ ಹೇಳಿದ್ ಯಾರು? ಯಾವಾಗ ಹೇಳಿದ್ರು ಸಿಂಗ್ಪುರ ಮಾಡ್ತೀವಿ ಅಂತ ಹೇಳಿ? 1999 ಸಿಂಗ್ಪುರ ಹೋಗಿ ಇವತ್ತು ಯಾವ ರೀತಿ ಕೆರೆ ಕಟ್ಟೆ ನುಂಗಾಕಿದ್ದಾರೆ ಎಲ್ಲ ನೋಡಿದಿರಿ. ಅದರಿಂದ ನನ್ನ ತಾಲೂಕಿನ, ನನ್ನ ಜಿಲ್ಲೆಯ ಜನತೆಗೆ ಕೈ ಜೋಡಿಸಿ ಮನವಿ ಮಾಡ್ತೇನೆ. ನಾನು ದ್ರೋಹ ಮಾಡಿಲ್ಲ. ಈ ಜಿಲ್ಲೆಗೆ ನಾನು ಒಂದು ಸಣ್ಣ ದ್ರೋಹ ಮಾಡಿಲ್ಲ. ಅವರು ಯಾವ ರೀತಿ ಬದುಕೊಂಡು ಬಂದಿದ್ದಾರೆ ನಿಮ್ಮ ಕಣ್ಣೆದುರಿಗಿದೆ. ಮರಳಾಗಬೇಡಿ, ಇವ್ರ ಮಾತುಗಳಿಗೆ ಮರಳಾಗಬೇಡಿ. ಕೈ ಜೋಡಿಸಿ ಮನವಿ ಮಾಡ್ತೇನೆ. ಯಾರಾದ್ರೂ ಉತ್ತಮರನ್ನ ಆಯ್ಕೆ ಮಾಡ್ಕೊಳ್ಳಿ, ನಮ್ಮನ್ನೇ ಆಯ್ಕೆ ಮಾಡಿ ಅಂತ ಹೇಳಲ್ಲ. ಯಾರಾದ್ರೂ ಒಬ್ಬ ಉತ್ತಮನ್ನ ಆಯ್ಕೆ ಮಾಡ್ಕೊಳ್ಳಿ, ನಿಮಗೆ ಕೈ ಜೋಡಿಸಿ ಮನವಿ ಮಾಡ್ತೇನೆ. ನಾನು ಜಾತಿಯ ರಾಜಕೀಯವನ್ನ ಮಾಡಲಿಲ್ಲ. ಇಲ್ಲಿ ಮುಸಲ್ಮಾನ್ ಬಂಧುಗಳಿಗೆ ನೇರವಾಗಿ ಹೇಳ್ತೇನೆ, ನಾನು ಇಲ್ಲಿವರೆಗೆ ಚರ್ಚೆ ಮಾಡಿರಲಿಲ್ಲ. ಈ ತಾಲೂಕಿನ ಮುಸಲ್ಮಾನ್ ಬಂಧುಗಳು ನನ್ನನ್ನ ಯಾವ ರೀತಿ ನಡೆಸ್ಕೊಂಡಿದ್ದೀರಿ, ಮುಂದಕ್ಕೆ ಪ್ರಾಯಶ್ಚಿತವನ್ನು ಅನುಭವಿಸಬೇಕಾದಂಥದ್ದು. ಧೈರ್ಯವಾಗಿ ಎದೆತಟ್ಟಿ ಹೇಳ್ತಾ ಇದ್ದೇನೆ. ನಾನು ಯಾವುದೇ ಮುಸಲ್ಮಾನ್ ಸಮಾಜದ ಕುಟುಂಬಗಳಿಗೆ ಅನ್ಯಾಯ ಮಾಡಲಿಲ್ಲ. ಎಲ್ಲೋಗಿದ್ರು 2004 ನಿಮ್ಮ ಯಾವುದದು ನಮ್ಮ ಅರ್ಕಾವತಿ ಅಲ್ಲ, ಸೀರೆ ಅಲ್ಲ, 2 ಗಂಟೆ ರಾತ್ರಿ ಮುಸಲ್ಮಾನ್ ಬಂಧುಗಳೇ, 2 ಗಂಟೆ ರಾತ್ರಿಯಲ್ಲಿ ಸೀರೆ ಅಲ್ಲ, ಪ್ರವಾಹ ಬಂದು ಕೊಚ್ಕೊಂಡು ಎಷ್ಟು ಜೀವ ಹೋಗ್ತಿತ್ತು. ಅವತ್ತು ಒಬ್ಬ ನಮ್ಮ ಪೊಲೀಸ್ ಅಧಿಕಾರಿ ಸಿದ್ದನಗೌಡ, ಉತ್ತರ ಕರ್ನಾಟಕದ ಒಬ್ಬ ಅಧಿಕಾರಿ ಸಿದ್ದನಗೌಡ, ಹೆಸರು ಮಾಡ್ತಿಲ್ಲ, ಅರ್ಧ ರಾತ್ರಿನಲ್ಲಿ ಪೊಲೀಸ್ ಸೈರನ್ ಹಾಕೊಂಡು ನಿಮ್ಮ ಬಡಾವಣೆಗಳಿಗೆ ಬಂದು ನಿಮ್ಮ ಜೀವ ಉಳಿಸ್ತಕ್ಕಂಥ ಕೆಲಸ ಅವತ್ತಿಯನ್ನು ನಡೀತು. ಮಾರನೇ ದಿವಸ ಒಂದು ದೀಪಾವಳಿ ಹಬ್ಬ, ರಂಜಾನ್ ಹಬ್ಬ, 2 ಸಮಾಜಗಳಿಗೆ ಬೆಡ್ಶೀಟ್ಗಳಿಂದ ಹಿಡಿದು ಮಕ್ಕಳಿಗೆ ಬಟ್ಟೆಯನ್ನು ಕೊಡೋದ್ರ ಮುಖಾಂತರ, ಅಕ್ಕಿಯನ್ನ ಸರಬರಾಜು ಮಾಡೋದ್ರ ಮುಖಾಂತರ, ಒಂದು 8 ಲೋಡು ಪಾತ್ರೆ ಪಗಡಿಗಳನ್ನ ಕೊಡೋದ್ರ ಮುಖಾಂತರ ನಿಮ್ಮ ಸೇವೆ ಮಾಡಿಲ್ಲ ನಾನು? ಇವತ್ತು ಕುಮಾರಸ್ವಾಮಿ 2 ಓಟು 3 ಓಟು, ಪಾಪ ಅಲ್ಲಿ ಎಲ್ಲ ಕನಕಪುರದ ಬಂಡೆ ಹೊಡ್ಕೊಂಡಿದ್ದ, ಅವರಿಗೆ 100,000 ಓಟು, 1,500 ಓಟು.
ಈ ಜಾತಿ ರಾಜಕೀಯ ಎಷ್ಟು ದಿವಸ ನಡೆಸ್ತೀರಿ ನೋಡ್ತೀನಿ. ರಾಮನಗರದಿಂದ ಆಶೀರ್ವಾದವಾಗಿ ನೀವು ಬೆಳೆಸಿರ್ತಕ್ಕಂಥ ನಿಮ್ಮ ಮನೆಯ ಮಗನನ್ನ ನೀವೇನು ಮಾಡಕ್ಕಾಗಲ್ಲ. ಎಲ್ಲಿಯವರೆಗೆ ನನ್ನ ಜನತೆಯ ಪ್ರೀತಿ ಇದೆ, ಎಲ್ಲಿಯವರೆಗೆ ನಾನು ಪ್ರಾಮಾಣಿಕವಾಗಿರ್ತೇನೆ, ನಿಮ್ಮಂತ 100 ಜನ ಬಂದರು ಎದುರಿಸ್ತಕ್ಕಂಥದ್ದಕ್ಕೆ ನನ್ನ ಜನ ನನ್ನ ಶಕ್ತಿ ಕೊಟ್ಟಿದ್ದಾರೆ. ಯಾವ ಯಡಿಯೂರಪ್ಪನವರಿಗೆ 82ನೇ ವಯಸ್ಸಿನಲ್ಲಿ ಜೈಲಿಗೆ ಕಳಿಸ್ಲೇಬೇಕು ಅಂತೇಳಿ ಈಗ ನನಗೆ ಹೇಳ್ತೀರಾ ಭಾಷಣ? ಈ ವಯಸ್ಸಿನಲ್ಲಿ ಸುಳ್ದ ಕೇಸನ್ನ ಹಾಕಿ ಜೈಲಿಗೆ ಕಳಿಸ್ತಕ್ಕಂಥ ಕೆಣಕಿರ್ತಕ್ಕಂಥದ್ದು ಕಾಂಗ್ರೆಸ್ ಸರ್ಕಾರ. ಶಿವಕುಮಾರ್ ಅವರೇ, ನನ್ನ ಆಸ್ತಿಯನ್ನು ಕೇಳಿ ಕೆಣಕಿದ್ದೀರಿ. ತಯಾರಾಗಿದ್ದೇನೆ, ಏನ್ ತನಿಖೆ ಮಾಡ್ತೀರಿ ಮಾಡಿ, ಯಾವ ತನಿಖೆ ಬೇಕಾದ್ರೂ ಮಾಡಿ. ಆದ್ರೆ ಒಂದು ನಮ್ಮನ್ನೇನು ಕೆಣಕಿದ್ದೀರಿ. ನಿಮ್ಮ ಅಂತಿಮ ಕಾಲ ಪ್ರಾರಂಭ ಆಗಿದೆ. ಯಡಿಯೂರಪ್ಪನವ್ರ ಮನಸ್ಸಿಗೆ ನೋವು ಕೊಟ್ಟಿದ್ದೀರಿ. ನಿಮ್ಮ ಅಂತಿಮ ಕಾಲದ ಯಾತ್ರೆ ಶುರುವಾಗಿದೆ. ಅದೇನೋ ಮೊನ್ನೆ ಹೇಳಿದ್ದಾರಲ್ಲ, ಯಾರೋ ಪರಮೇಶ್ವರ ಯಾರು, ಇವತ್ತು ಬಿಜೆಪಿ ಜೆಡಿಎಸ್ದು ಮೈಸೂರು ಚಲೋ ಯಾತ್ರೆ ಅಲ್ಲ, ಶವಯಾತ್ರೆ ಅಂತ ಹೇಳಿ ಕಲಬುರಗಿನಲ್ಲಿ ಶವಯಾತ್ರೆ ಮಾಡಿಸ್ತಾರಪ್ಪ. ಈಗ ಕಲಬುರಗಿನಲ್ಲಿ ನೆನ್ನೆ ಶವಯಾತ್ರೆ ಮಾಡಿಸಿದಿರಲ್ಲ ನಿಮ್ಮ ಸರ್ಕಾರದಲ್ಲಿ. ನಿಮ್ಮ ಸರ್ಕಾರದ ಶವಯಾತ್ರೆ, ನಿಮ್ಮೆಲ್ಲರ ಶವಯಾತ್ರೆ ರಾಜ್ಯದ ಜನ ಪ್ರಾರಂಭ ಮಾಡಲಿಕ್ಕೇನೆ ಇವತ್ತು ಬಿಜೆಪಿ ಜೆಡಿಎಸ್ನ ಕಾರ್ಯಕರ್ತರುಗಳು ಒಗ್ಗಟ್ಟಾಗಿ ಇವತ್ತು ವಿಜಯೇಂದ್ರ ಅವರ ನೇತೃತ್ವದಲ್ಲಿ, ಯಡಿಯೂರಪ್ಪನವರ ಮಾರ್ಗದರ್ಶನದಲ್ಲಿ ನಮ್ಮ ಎಲ್ಲಾ ನಾಯಕರುಗಳು ಜೊತೆಗೂಡಿ ಏನು ಹೊರಟಿದ್ದೇವೆ. ಇವತ್ತು ನನ್ನನ್ನು ಬೆಳೆಸಿರ್ತಕ್ಕಂಥ ಈ ಪುಣ್ಯ ಭೂಮಿಯಿಂದ ಇವತ್ತು ಹೇಳ್ತಾ ಇದ್ದೇನೆ, ನಿಮ್ಮ ಅಂತಿಮ ಕಾಲ ಪ್ರಾರಂಭ ಆಗಿರ್ತಕ್ಕಂಥದ್ದನ್ನ ಯಾರು ತಡೀಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಪಾಪದ ಕೂಡ ತುಂಬಿದೆ, ಅದಕ್ಕೆ ನೀವು ಉತ್ತರ ಕೊಡ್ಲೇಬೇಕಾಗ್ತದೆ. ಇದನ್ನ ಬಹಳ ಸಮಯ ತಗೊಂಡು ಇನ್ನೂ ನೀವು ಬೆಳಗ್ಗೆಯಿಂದ ಪಾದಯಾತ್ರೆಯಲ್ಲಿ ಸುಸ್ತಾಗಿದ್ದೀರಿ. ಇನ್ನೂ 5 ಕಿಲೋಮೀಟರ್ ಹೋಗ್ಬೇಕು. ದಯವಿಟ್ಟು ಕ್ಷಮಿಸ್ಬಿಡಿ, ಜಾಸ್ತಿ ಸಮಯ ತಗೊಂಡಿದ್ದೀನಿ. ಯಾಕೆಂದ್ರೆ ಅವ್ರು ಪ್ರಶ್ನೆಗಳು ಮಾಡಿದ್ದಲ್ಲ, ಅದನ್ನ ಹೇಳಿದ್ದೇನೆ. ನಿಮ್ಮ ಯಾತ್ರೆಯಲ್ಲಿ ನಮ್ಮ ಹೃದಯದಲ್ಲಿ ಇವತ್ತು ನೀವೆಲ್ಲ ಚಿರಸ್ಥಾಯಿಯಾಗಿ ನೆಲೆಸಿದ್ದೀರಿ. ನಿಮ್ಮ ಋಣ ತೀರಿಸ್ತಕ್ಕಂಥ ಕೆಲಸ, ಈ ನಾಡಿನ ಜನತೆಯ ಋಣ ತೀರಿಸ್ತಕ್ಕಂಥ ಕೆಲಸ. ಇವತ್ತು ನಾನು ಒಂದು ಮಾತು ಹೇಳ್ತೇನೆ, ಮುಖ್ಯಮಂತ್ರಿಯ ಸ್ಥಾನ ಮುಖ್ಯ ಅಲ್ಲ. ಇಲ್ಲಿ ವಿಜಯೇಂದ್ರ ಅವರು, ಇಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಮುಂದಿನ ದಿನಗಳಲ್ಲಿ ಕರ್ನಾಟಕ ರಾಜ್ಯದ ರಥವನ್ನ ಓಡಿಸ್ತಕ್ಕಂಥ ಅಶ್ವಮೇಧಕ್ಕೆ ಇವತ್ತೇನು ಚಾಲನೆ ಕೊಟ್ಟಿದ್ದೇವೆ ಅವರಿಬ್ಬರ ನಾಯಕತ್ವದಲ್ಲಿ. ಇವತ್ತು ನಾಡಿನ ಜನತೆ ಬಿಜೆಪಿ ಮತ್ತು ಜೆಡಿಎಸ್ ನ ಮೈತ್ರಿಯನ್ನ ಹೃದಯ ತುಂಬಿ ಸ್ವೀಕಾರ ಮಾಡಿದ್ದಾರೆ. ನಿಮ್ಮನ್ನ ಇವತ್ತು ಮುಗಿಸ್ತಕ್ಕಂಥ ನಿರ್ಧಾರ ಏನಾಗಿದೆ, ಈಗಾಗಲೇ MP ಚುನಾವಣೆಯಲ್ಲಿ ಕನಕಪುರದ ಜನತೆನೇ ತೋರಿಸಿದ್ದಾರೆ, ಇಡೀ ರಾಜ್ಯದ ಜನತೆ ತೋರಿಸಿದ್ದಾರೆ. ನಿಮ್ಮ ಪಾಪದ ಕೂಡ ತುಂಬಿದೆ. ಇವತ್ತು ನಮ್ಮ ಯುವಕರು, ಇವತ್ತು ನನ್ನ ತಾಯಂದಿರು ಈ ಪಾದಯಾತ್ರೆಯಲ್ಲಿ ಭಾಗವಹಿಸಿ ಈ ಒಂದು ಸರ್ಕಾರವನ್ನ ಕಿತ್ತಿ ಹೋಗಲಿಕ್ಕೆ ಏನು ಹೊರಟಿದ್ದೀರಿ. ನಿಮ್ಮ ಪಾದಗಳಿಗೆ ನಮಸ್ಕಾರ ಮಾಡಿ ನಾನು 2 ಮಾತು ಮುಗಿಸ್ತೇನೆ. ಜೈ ಕರ್ನಾಟಕ ಮಾತು. ಇವತ್ತಿನ ಪಾದಯಾತ್ರೆ ಇನ್ನು ಕೇವಲ 5 ಕಿಲೋಮೀಟರ್ ಅಷ್ಟು ಉಳ್ಕೊಂಡಿದೆ.